ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ. ಇದುವೇ ಇವತ್ತಿನ ವಿಶೇಷ ಚಕ್ರವ್ಯೂಹ. ಚಕ್ರವ್ಯೂಹದ ಇಂದಿನ ಅತಿಥಿ ಬಸವ ಧರ್ಮ ಗುರುಪೀಠದ ಜಗದ್ಗುರು ಮಾತೆ ಮಹಾದೇವಿ. ಮಾತೆ ಮಹಾದೇವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದು ಹೋರಾಟ ಈಗ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಯಾಕೆ ಈ ಸಂದರ್ಭದಲ್ಲಿ ನಿರ್ಣಾಯಕ ಹಂತದ ಲೆವೆಲ್ ತನಕ ಏನಕ್ಕೆ ಬಂತು ಅಂತ ಅಂದ್ರೆ, ನಾವು ಸುಮಾರು ವರ್ಷಗಳಿಂದಲೂ ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಟ್ವಿ. ಆಗ ಅವ್ರೇನು ಹೇಳಿದ್ರು, ಯಾವ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಹೆಚ್ಚಿದೆಯೋ ಆ ಸರ್ಕಾರದಿಂದ ಒಂದು ಮಾನ್ಯತೆಗೆ ಶಿಫಾರಸು ಪತ್ರ ಬೇಕು ಅನ್ನೋಂಥ ಮಾತನ್ನ ಅವ್ರು ಆಡಿದ್ರು. ಅದಕ್ಕಾಗಿ ನಾವೀಗ ಸುಮಾರು 4-5 ವರ್ಷಗಳಿಂದಲೂ ಕೂಡ ಮಾನ್ಯರಾದ ಮುಖ್ಯಮಂತ್ರಿಗಳನ್ನ ಕೇಳ್ತಾನೆ ಬರ್ತಾ ಇದ್ದ ಸರ್ಕಾರವನ್ನ. ಇತ್ತೀಚೆಗೆ ಅವರು ಈ ಬಗ್ಗೆ ನಾನು ಪರಿಶೀಲಿಸ್ತೀನಿ ಅನ್ನುವಂಥ ಮಾತನ್ನ ಆಡಿ ಅವರು ವೀರಶೈವ ಮಹಾಸಭಾ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದಾಗ ವೀರಶೈವ ಲಿಂಗಾಯತಕ್ಕೆ ಶಿಫಾರಸು ಮಾಡಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಎನ್ನುವಂತ ಒಬ್ಬ ಸಚಿವರು ಹೇಳಿದ್ರು. ರೀಸೆಂಟ್ಲಿ ಆಯ್ತು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಹೌದು, ಯಾಕಂದ್ರೆ ಅವಾಗ ಸಿದ್ದರಾಮಯ್ಯ ಏನ್ ಹೇಳಿದ್ರು, ನೀವು ಒಮ್ಮತಕ್ಕೆ ಬಂದು ನನಗೆ ಒಂದು ಅಭಿಪ್ರಾಯವನ್ನ ಕೊಡಿ ಅಂತ ಹೇಳಿದ್ರು. ಈಶ್ವರ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಅಲ್ಲಿ ಸಲಹೆಯನ್ನು ಕೊಟ್ಟರು. ಆದ್ದರಿಂದ ಈ ಬಗ್ಗೆ ನಾವು ಹೋರಾಟವನ್ನು ತೀವ್ರಗೊಳಿಸಲೇಬೇಕಾಯ್ತು. ಯಾಕಂದ್ರೆ ವೀರಶೈವ ಬೇರೆ, ಲಿಂಗಾಯತ ಬೇರೆ. ವೀರಶೈವ ಅನ್ನುವಂಥದ್ದು ಪುರಾತನವಾದದ್ದು, ಆಗಮ ಆಧಾರಿತವಾದದ್ದು. ಅದು ಶೈವದಲ್ಲಿ ಒಂದು ಶಾಖೆ. ಆದಿಶೈವ, ಅಂತ್ಯಶೈವ, ವೀರಶೈವ, ಪ್ರವರಶೈವ, ಲಾಕುಲೀಶ, ಪಾಶುಪತ ಅನ್ನುವಂತಹ ಈ ಒಂದು ಕಲ್ಟ್ಗಳಲ್ಲಿ, ಪಂಥಗಳಲ್ಲಿ ವೀರಶೈವವೂ ಕೂಡ ಒಂದು. ಆಯ್ತು, ನಾನು ಅದಕ್ಕೆ ಬರ್ತೀನಿ. ಈಗ ಹಿಂದೆ ಒಂದು ಆನುದೇವ ಹೊರಗಣವನು ಅಂತ ಒಂದು ಬುಕ್ ಬಗ್ಗೆ ಒಂದು ಬಹಳ ದೊಡ್ಡ ಪ್ರತಿಭಟನೆ ನಡೆದಿತ್ತು. 2020 ಸರ್ಕಾರ ಇತ್ತು. ಯಡಿಯೂರಪ್ಪನವರು ಬಹಳ ಜವಾಬ್ದಾರಿತ ಸ್ಥಾನದಲ್ಲಿದ್ರು. ಯಡಿಯೂರಪ್ಪನವರ ಬಹಳ ನಾಮುಂದು ತಾಮುಂದು ಅಂತ ಪುಸ್ತಕವನ್ನ ಬ್ಯಾನ್ ಮಾಡ್ಲಿಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಪ್ರಖರವಾದಂತ ಒಂದು ಭಾಷಣ ಮಾಡಿದ್ರು. ಆದ್ರೆ ಈಗ ವೀರಶೈವ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಯಡಿಯೂರಪ್ಪನವರು ಯಾಕೋ ಮಾತೇ ಆಡ್ತಾ ಇಲ್ವಲ್ಲ? ಯಾಕೋ ಮಾತಾಡ್ತಾ ಇಲ್ಲ, ಬಹಳ ಅವರಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ಅವರು ಲಿಂಗಾಯತರಾಗಿ ಹುಟ್ಟಿದ್ರೂ ಕೂಡ ಅವರ ಆಚರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಲಿಂಗಾಯತ ಧರ್ಮದ ಲಕ್ಷಣಗಳನ್ನು ನಾವು ಕಾಣೋದಿಲ್ಲ. ಹೋಮ ಹವನಾದಿಗಳನ್ನು ಮಾಡೋದು ಪೇಪರ್ನಲ್ಲಿ ದಿನನಿತ್ಯ ಫೋಟೋ ಬರ್ತಾ ಇರ್ತವೆ. ಎಲ್ಲಿಂದ ಎಲ್ಲಿಗೆ ಸುತ್ತ ಗುಡಿ ಸುತ್ತಾ ಇರ್ತಾರೆ. ಆದ್ರಿಂದ ಅವರಿಗೆ ಬಹುಶಃ ಲಿಂಗಾಯತ ಅಂತ ಹೇಳ್ಕೊಳ್ಳಿಕ್ಕೆ ಧೈರ್ಯ ಇರ್ಲಿಕ್ಕಿಲ್ಲ. ಅದಕ್ಕಾಗಿ ಮೌನವನ್ನು ವಹಿಸಿರ್ಬೋದು. ಮೋಸ್ಟ್ಲಿ ಏನು ಅವ್ರು ಲಿಂಗಾಯತರೇ ಅಲ್ಲ ಅಂತ ನಿಮ್ಮ ಆರೋಪ? ಹುಟ್ಟಿನಿಂದ ಲಿಂಗಾಯತರು ಇರ್ಬೋದು, ಆದ್ರೆ ತತ್ವಶಃ ಇಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಈಗ ತಾವು ಆಗ್ರಹ ಮಾಡ್ಬೋದಿತ್ತಲ್ಲ ಅವ್ರಿಗೆ? ಮಾಡೋಣ. ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಕೊಟ್ಟಿದ್ದೀವಿ ಮನವಿಯನ್ನ ನಾವು. ಈಗ ಅವರು ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ತಾನು ಹುಟ್ಟಿದ ಧರ್ಮವನ್ನ ಬಿಟ್ಟು ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಮಾತಾಡ್ತಾ ಇರೋದ್ರಿಂದ ಈಗ ಅವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಇದೆ? ಸರಿ, ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ನಾವು ಒಂದು ನಂಬಿಕೆ ಏನೇನು ಇಟ್ಕೊಂಡಿದ್ದೀವಿ ಅಂದರೆ, ಸಿದ್ದರಾಮಯ್ಯನವರು ವಿಚಾರವಾದಿ, ಅವರು ಸಮಾಜವಾದಿ. ಯಾಕಂದರೆ ಅವರಿಗೆ ಅನೇಕ ರೀತಿಯಿಂದ ಅಧ್ಯಯನ ಇದೆ. ವಕೀಲರಾಗಿದ್ದಾಗ ತುಂಬ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಹೀಗಾಗಿ ಬಸವಣ್ಣನವರ ಬಗ್ಗೆ, ಅವರ ತತ್ವದ ಬಗ್ಗೆ ಅವರಿಗೆ ಒಂದು ರೀತಿಯ ತಿಳುವಳಿಕೆ ಇದೆ. ಆದ್ದರಿಂದ ಅವರಿಂದ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಸಿಗಲಿಕ್ಕೆ ಶಿಫಾರಸು ಸಿಗಬಹುದು ಅನ್ನುವಂಥ ಭರವಸೆಯನ್ನು ಹೊಂದಿದ್ದೇವೆ. ಅಂದ್ರೆ ಈಗ ತಾವೀಗ ಹೇಳ್ತಾ ಇದ್ರಿ, ಅಂದ್ರೆ ಮಾತಿನ ತಾತ್ಪರ್ಯ, ಈಗ ಯಡಿಯೂರಪ್ಪ ಅವರು ಹುಟ್ಟಿನಿಂದ ಲಿಂಗಾಯತ ಇರಬಹುದು, ಆದ್ರೆ ಗುಣದಲ್ಲಿ ಲಿಂಗಾಯತರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಚರಣೆಯಲ್ಲಿ ಲಿಂಗಾಯತರಲ್ಲ. ಈಗ ಸಿದ್ದರಾಮಯ್ಯ ಗುಣದಲ್ಲಿ ಲಿಂಗಾಯತರು ಅಂತ ಹೇಳ್ತಾ ಇದ್ರ ತಾವು? ನಾವು ಹೌದು. ಅಂದ್ರೆ ನಾವು ಅವರ ಒಂದು ಬಸವ ಜಯಂತಿ ದಿನ ಅವರು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಬಸವಣ್ಣನವರ ಭಾವಚಿತ್ರ ಎಲ್ಲ ಸರ್ಕಾರಿ ಆಫೀಸುಗಳಲ್ಲಿ ಬರೋ ಹಾಗೆ ಮಾಡಿದ್ರು. ಎಷ್ಟು ಸಂತೋಷ. ಮೊದಲು ಮಹಾರಾಷ್ಟ್ರ ಸರ್ಕಾರ ಮಾಡಿತ್ತು, ಈಗ ಕರ್ನಾಟಕ ಸರ್ಕಾರ ಮಾಡಿತು. ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಹೆಸರನ್ನು ಇಡಬೇಕು ಅಂತ ಹೇಳಿ ಎಷ್ಟು ವರ್ಷಗಳ ಹೋರಾಟ ಇದ್ರು, ಯಾರೂ ಗಮನಿಸಿರ್ಲಿಲ್ಲ. ಈಗ ಅವರು ಅದನ್ನೇ ಇಡುವಂಥ ಧೈರ್ಯ ಮಾಡಿದ್ರು. ಅಂದಾಗ ನಾವ್ಯಾಕೆ ಅವ್ರ ನಡೆಯನ್ನು ಮೆಚ್ಕೊಳ್ಬಾರ್ದು? ಅವರು ನಿಜವಾದ ಲಿಂಗಾಯತ ಅಂತ ಹೇಳ್ತಾ ಇದ್ರಿ? ತತ್ವ ಲಿಂಗಾಯತ. ಓಕೆ, ಈಗ ಏನ್ ಈ ಗಲಾಟೆ ನಡೀತಾ ಇದೆ,
ಸಪರೇಟ್ ಧರ್ಮ ಆಗ್ಬೇಕು ಅಂತ, ಇದು ಲಿಂಗಾಯತ ಮತ್ತು ವೀರಶೈವ ಮಠಾಧೀಶರ ಒಂದು ಅಹಂಕಾರನೋ ಈಗೋನೋ ಇದರ ಒಂದು ಪರಮಾವಧಿ ಅಂತ ಹೇಳ್ಬೋದಾ? ಏನ್ ಹಾದಿ ಬೀದಿಯಲ್ಲಿ ಕಿತ್ತಾಡ್ಕೋತಾ ಇದ್ದಾರೆ. ಈಗ ತಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರು ರಂಭಾಪುರಿ ಶ್ರೀಗಳು, ತಮ್ಮ ಅನುಯಾಯಿಗಳೆಲ್ಲ ಅದೇನೋ ಚಪ್ಪಲಿ ಹಿಡ್ಕೊಂಡು ಅವ್ರ ಫೋಟೋಗೆಲ್ಲ ಹೊಡಿತಾ ಇದ್ದಾರೆ, ಕೆಲವು ಕಡೆ ಒದಿತಾ ಇದ್ದಾರೆ ಅವರ ಫೋಟೋ ಬ್ಯಾನರ್ ಗಳನ್ನೆಲ್ಲ. ಇದು ನಿಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ಒಬ್ಬ ಕಾಮನ್ ಲಿಂಗಾಯತ, ಕಾಮನ್ ವೀರಶೈವಕ್ಕೆ ಇದು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಮಠದಿಂದ ಅಂತ? ನಿಜ, ಒಂದು ಮಾತು ನಾವು ತಿಳ್ಕೊಳ್ಬೇಕು. ಇವತ್ತು ಸೈದ್ಧಾಂತಿಕವಾಗಿ ಮಾತನಾಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ವೀರಶೈವವಾದಿಗಳಿಗೆ ನಿಮ್ಮದು ಏನಿದೆಯೋ ವಿಚಾರಧಾರೆ ಸೈದ್ಧಾಂತಿಕವಾಗಿ ಮಾತನಾಡ್ರಿ. ಯಾಕೆಂದ್ರೆ ವೀರಶೈವಕ್ಕೂ ಲಿಂಗಾಯತಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ ನಾವು ವಾದ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ನಾವು ಹೇಳಿದ್ರು ಕೂಡ ಅವರು ಸೈದ್ಧಾಂತಿಕವಾಗಿ ಮಾತಾಡೋದು ಬಿಟ್ಟು ಸುಮ್ಮನೆ ಒಬ್ಬ ಮಹಿಳೆಯ ಏಳಿಗೆಯನ್ನು ಸಹಿಸಲಾರದೆ ಈ ರೀತಿ ಚಾರಿತ್ರ್ಯವಧೆಯನ್ನೇನು ಮಾಡ್ತಾ ಇದ್ದಾರಲ್ಲ, ಅದರಿಂದ ಅನುಯಾಯಿಗಳು ಕೆರಳಿದ್ದಾರೆ. ಅವರು ಸಿದ್ಧಾಂತ ಹಿಡ್ಕೊಂಡು ಮಾತಾಡಿದ್ರು ಯಾರಿಗೂ ಸಿಟ್ಟು ಬರ್ತಿರ್ಲಿಲ್ಲ. ಈಗ ಈ ರೀತಿ ಚಾರಿತ್ರ್ಯವಧೆ ಮಾಡ್ಲಿಕ್ಕೆ ಹೋದ್ರಲ್ಲ, ಈ ಅವರ ಸಣ್ಣತನ, ರಂಭಾಪುರಿ ಸ್ವಾಮಿಗಳ ಸಣ್ಣತನಕ್ಕಾಗಿ ಜನ ಕೆರಳಿದ್ದಾರೆ. ಸರಿ, ಅವರ ಆರೋಪದ ಬಗ್ಗೆ ಏನ್ ಹೇಳ್ತೀರಿ? ಅವರು ಒಂದು ಪತ್ರ ಬಿಡುಗಡೆ ಮಾಡಿದ್ದಾರೆ. ಹೌದು, ನನಗೆ ನೆನ್ನೆ ದಿನ ಟಿವಿಯಲ್ಲಿ ತೋರಿಸಿದ್ರು. ಅದು ಅಪ್ಪಟ ಸುಳ್ಳು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಏನು ಅಂದರೆ, ನಾನು ಕೇಳಿದೆ ಟಿವಿಯವ್ರಿಗೆ, ಅಂದರೆ ತೋರಿಸ್ತಾ ಇದ್ರಲ್ಲ ಯಾವ ಇಸ್ವಿ ಇದು ಅಂತ. 1962ನೇ ಇಸ್ವಿ ಇದೆ ಅದರೊಳಗೆ ಅಂತ ಹೇಳಿದ್ರು ಅವರು. ಅಂದಾಗ ನಾನು ಹೇಳಿದೆ 1962ರಲ್ಲಿ ನಾನಿನ್ನು PUC ಓದ್ತಾ ಇದ್ದೆ. ಯಾರು ಗುರುಗಳು ಲಿಂಗಾನಂದ ಸ್ವಾಮೀಜಿಯವರದ್ದು ಪರಿಚಯನೂ ಇರಲಿಲ್ಲ. ನಾನು ಈ ಆಧ್ಯಾತ್ಮ ಜೀವನಕ್ಕೆ ಬಂದಿದ್ದೆ 1965ರಲ್ಲಿ. ಒಂದು ದೊಡ್ಡ ಕಾರ್ಯಕ್ರಮ ನಡೆದಾಗ ಆಗ ಉಪನ್ಯಾಸವನ್ನು ಲಿಂಗಾನಂದ ಸ್ವಾಮಿಗಳು ಮಾಡಿದ್ದೇನೆ ಕೇಳಿ, ಅನುಭವ ಮಂಟಪದ ಸಂದೇಶ ಈ ವಿಚಾರ ಕೇಳಿ ನನ್ನಲ್ಲಿ ಪರಿವರ್ತನೆ ಆಯಿತು. ಆ ನಂತರ ಪರೀಕ್ಷೆ ಎಲ್ಲ ಮುಗಿಸಿ ಪಾಸಾದ ನಂತರ ಗುರುಗಳ ಆಶ್ರಯಕ್ಕೆ ಬಂದೆ. ನಾನು ದೀಕ್ಷೆಯನ್ನು ತಗೊಂಡಿದ್ದು 1966ರಲ್ಲಿ. ಇದು ನಮ್ಮ ಜೀವನ ಚರಿತ್ರೆಯಲ್ಲೇ ದಾಖಲೆ ಆಗಿದೆ ಎಂದಾಗ 62ನೇ ಇಸ್ವಿಲ್ ಪತ್ರ ಇದೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸತ್ಯವಾಗಿ ನಿಲ್ಲಬಲ್ಲದು? ಅಲ್ಲ, ಈಗ ರಂಭಾಪುರಿ ಶ್ರೀಗಳು ಒಂದು ಜವಾಬ್ದಾರಿತ ಪಂಚಾಚಾರ್ಯ ಪೀಠದಲ್ಲಿ ಒಂದು ಪೀಠದವರಾಗಿ ಈ ರೀತಿ ಒಂದು ಅನೈತಿಕ ಸಂಬಂಧದ ಆರೋಪವನ್ನ ಮಾಡ್ಲಿಕ್ಕೆ ಅದು ಹೇಗೆ ಸಾಧ್ಯ ಅಂತ ಮಾಡಿದಾರಲ್ಲ. ಅದು ಅವ್ರ ಸಣ್ಣತನ ತೋರಿಸುತ್ತಷ್ಟೇ. ಏಕೆಂದ್ರೆ ಅವರಿಗೆ ನಾನು ಹೇಳಿದ್ನಲ್ಲ, ಸೈದ್ಧಾಂತಿಕವಾಗಿ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಅದನ್ನು ಕೊಡಕ್ಕಾಗದೆ ಈಗ ಕುಸ್ತಿ ಮಾಡುವಾಗ ಏನ್ ಮಾಡ್ತಾರೆ, ಯಾರಿಗೆ ನಾನು ಸೋಲ್ತೀನಿ ಅಂತ ಅನ್ಸುತ್ತೋ ಆಗ ಅವನು ಕಚ್ಚೋದು, ಬೈಯೋದು, ಉಗುಳೋದು ಮಾಡ್ತಾನೆ ಸೋಲುವವನು. ಅದೇ ರೀತಿ ದಾರಿ ಬಿಟ್ಟು ಈ ರೀತಿ ಚಾರಿತ್ರ್ಯವಧೆ ಮಾಡುವಂಥದ್ದು ಅವರ ಮಟ್ಟಕ್ಕೆ ಅದು ಯೋಗ್ಯ ಅಲ್ಲ. ಅದನ್ನ ಮಾಡಿ ಜನಗಳನ್ನ ಅವ್ರು ಕೆರಳಿಸಿದ್ದಾರೆ. ಏನಾದ್ರೂ ತಾವೇನಾದ್ರೂ ಅವರನ್ನು ಓವರ್ಟೇಕ್ ಮಾಡ್ತಾ ಇದ್ದೀರಾ ಹೇಗೆ ಅಂತ, ಅದನ್ನೇನಾದ್ರೂ ಸಹಿಸ್ಕೊಳ್ಳದೆ ಈ ತರ ಆರೋಪ ಮಾಡಿದ್ರಾ? ನಾವು ಅವ್ರನ್ನ ಓವರ್ಟೇಕ್ ಏನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವರ ಮಾರ್ಗವೇ ಬೇರೆ, ಪಂಚಪೀಠದವರ ಮಾರ್ಗವೇ ಬೇರೆ. ಅವರು ಬಸವಣ್ಣನ ತತ್ವಗಳನ್ನು ಎಂದೂ ಪಾಲಿಸೋದಿಲ್ಲ. ಕಿರೀಟ, ಮೈ ತುಂಬ ಒಡವೆಗಳು, ಆಮೇಲೆ ಪೀತಾಂಬರ ಉಟ್ಕೊಂಡು ಕೈ ತುಂಬ ಉಂಗುರಗಳನ್ನು ಹಾಕ್ಕೊಂಡು ಅಡ್ಡಬಲಕ್ಕೇರಿ ಕುಳಿತುಕೊಂಡು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂಥ ಆಚರಣೆಗಳನ್ನು ಮಾಡ್ತಾ ಓಡಾಡೋರು. ಆದ್ರಿಂದ ನಾವು ಅವರಿಗೆ ಕಾಂಪಿಟಿಟರ್ಸ್ ಅಲ್ಲ, ಸ್ಪರ್ಧೆ ಮಾಡೋರು ಅಲ್ಲ. ಯಾಕೆ ಅವರಿಗೆ ಸಂಕಟ ಆಗಿದೆ ಅಂತಂದರೆ, ಇಷ್ಟು ದಿವಸಗಳ ವರ್ಷಗಳ ಕಾಲ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿದ್ರು ಅವರು. ಎಂತೆಂಥ ಪುಸ್ತಕ ಬರೆಸಿದ್ದಾರೆ ಅಂತಂದರೆ, ಈ ಪಂಚಪೀಠದವರು ನಮ್ಮ ಅತ್ಯಂತ ಪೂಜನೀಯ ವ್ಯಕ್ತಿಯಾದಂಥ ಅಕ್ಕನಾಗಮ್ಮನ ಬಗ್ಗೆ ಬಹಳ ಕೆಟ್ಟದಾದ ಪುಸ್ತಕವನ್ನು ಬರೆಸಿದ್ರು. ರಾಘವಾಂಕ ಕರಿಯ ಸಿದ್ಧರಾಮ ಚರಿತ್ರೆಯನ್ನು ತಿದ್ದಿ ಅದನ್ನು ವಿರೂಪಗೊಳಿಸಿ ಬಸವಾದಿ ಪ್ರಮುಖರ ನಿಂದೆಯನ್ನು ಮಾಡಿದರು. ಇಂಥದ್ದೆಲ್ಲವನ್ನು ನಾವು ಆಗಾಗ ಪ್ರತಿಭಟನೆ ಮಾಡ್ಕೊಳ್ತಾ ಬಂದ್ವಿ. ಆದರೆ ಈಗ ಇದು ಒಂದು ನಿರ್ಣಯಕ್ಕೆ ಬರಲೇಬೇಕು. ವೀರಶೈವ ಬೇರೆ, ಲಿಂಗಾಯತ ಬೇರೆ ಅನ್ನುವಂಥ ಒಂದು ಛಲ ತೊಟ್ಟು ನಾವು ಒಂದು ಲಿಂಗಾಯತ ಸಮನ್ವಯ ಸಮಿತಿ ಅಂತ ಮಾಡಿಕೊಂಡು ಬಸವತತ್ವದಲ್ಲಿ ನಂಬಿಕೆ ಇರುವಂಥ ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ವಿ. ಈಗ ತಮ್ಮ ಈ ಸಮಸ್ಯೆನೇ ಸರ್ಕಾರಕ್ಕೆ ಅಡಕತ್ರಿ ಆಗಿರೋದು ಅಂತ ಸಿದ್ದರಾಮಯ್ಯನವರು ಪದೇ ಹೇಳ್ತಾ ಇದ್ರೆ, ನೀವು ಒಟ್ಟಾಗಿ ಬಂದ್ರೆ ಏನಾದ್ರೂ ಮಾಡ್ಬೋದೇನೋ ಅಂತ. ಇದು ಒಟ್ಟಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಅಂದ್ರೆ ವೀರಶೈವರು ಏನೋ ತಿಳಿಯದೇ ಇರುವಂಥವರಲ್ಲ, ನಿದ್ದೆ ನಿಜವಾಗ್ಲೂ ಬಂದವರಲ್ಲ, ನಿದ್ದೆ ಮಾಡುವ ಸೋಗು ಹಾಕಿದವರು. ಆದ್ದರಿಂದ ಅವರು ಎಂದೂ ಒಮ್ಮತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಧೈರ್ಯ ಇದ್ದರೆ, ಆತ್ಮವಿಶ್ವಾಸ ಇದ್ದರೆ
ಅವರೀಗ ಬಹುಮತಕ್ಕೆ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಅಲ್ಲ, ಈಗ ನಿಮ್ಮ ಇದ್ರ ಒಳಗಡೆನೆ ಒಂದು ಸಂಘರ್ಷದ ಪರಿಸ್ಥಿತಿ ಏರ್ಪಾಡಾಗೋದಿಲ್ವಾ ಸರ್ಕಾರ ಈ ರೀತಿ ನಿರ್ಧಾರನ ಕೈಗೊಂಡ್ರೆ? ನಮ್ಮಲ್ಲಿ ಸಂಘರ್ಷ ಏರ್ಪಡೋದಿಲ್ಲ. ನಮ್ಮಲ್ಲಿ ಅಂದ್ರೆ ಲಿಂಗಾಯತ ಸಮಾಜದಲ್ಲಿ ಈಗ ಬಸವ ಕೇಂದ್ರ ಇದೆ, ಬಸವ ಸೇನೆ ಇದೆ, ಆಮೇಲೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳಿವೆ. ಅಲ್ಲ, ವೀರಶೈವ ಮಹಾಸಭಾದ ಲಿಸ್ಟ್ ನೋಡಿದ್ರೆ ಎಲ್ಲ ಘಟಾನುಘಟಿಗ ರಾಜಕಾರಣಿಗಳೆಲ್ಲ ಅದರಲ್ಲೇ ಇರೋದು ಅಂತ. ಸರಿ, ನಾವು ವೀರಶೈವ ಮಹಾಸಭೆ ಇಡೀ ಲಿಂಗಾಯತ ಸಮಾಜದ ಪ್ರತಿನಿಧಿ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದು ಕೇವಲ ವೀರಶೈವರ ಪ್ರತಿನಿಧಿ. ಆದ್ದರಿಂದ ಆ ವೀರಶೈವ ಮಹಾಸಭಾಕ್ಕೆ ನಮ್ಮ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿಯ ಹಕ್ಕು ಇಲ್ಲ. ಆದ್ದರಿಂದ ನಾವು ಅದರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿದೆ. ಸರಿ, ಈಗ ಮಾತಾಜಿ ಅವರೇ, ಈಗ ಬಹಳಷ್ಟು ವರ್ಷದಿಂದ ಈ ರೀತಿಯ ಒಂದು ಕೂಗಿತ್ತು, ಸಪರೇಟ್ ಧರ್ಮ ಆಗ್ಬೇಕು, ಸಪರೇಟ್ ಧರ್ಮ ಆಗ್ಬೇಕು ಅಂತ. ಹೌದು. ಆದ್ರೆ ಈಗ ಇನ್ನೇನು ಚುನಾವಣೆಗೆ ಒಂದು 6-7 ತಿಂಗಳು ಅಷ್ಟೇ ಇರೋದು. ಸರಿ, ಈ 6-7 ತಿಂಗಳಿನ ಹಿಂದೆ ಈ ಪ್ರತ್ಯೇಕ ಧರ್ಮ ಆಗ್ಬೇಕು ಅಂತ ಹೇಳುವಂತ ಏನೀಗ ಬೆಂಕಿ ಆಡ್ತಾ ಇದೆ, ಇದ್ರ ಹಿಂದೆ ರಾಜಕೀಯ ತುಪ್ಪ ಸೇರಿದಿದೆ ಈ ಬೆಂಕಿಗೆ ಅಂತ ಹೇಳುವಂತ ಒಂದು ಆರೋಪ. ಇದರಲ್ಲಿ ಯಾರ್ದು ರಾಜಕೀಯ ಇಲ್ಲ. ಅಲ್ಲ, 4 ವರ್ಷದಿಂದ ಎಲ್ಲ ತಾವು ಆಗ್ರಹಿಸ್ತಾ ಇದ್ರಿ, 4 ವರ್ಷದ ಇದ್ರಿ ಅಲ್ಲ, 50 ವರ್ಷದಿಂದನೂ ಆಗ್ರಹಿಸ್ತಾನೆ ಇದ್ರಿ. ಬಟ್ ಇಷ್ಟೊಂದು ದೊಡ್ಡ ಬೆಂಕಿ ಆಗಿರ್ಲಿಲ್ಲ ಅಂತ. ಈಗ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಬೆಂಕಿ ಸ್ವಲ್ಪ ದೊಡ್ಡದಾಗಿದೆ. ಯಾಕಂದ್ರೆ ಇದ್ರಲ್ಲಿ ರಾಜಕೀಯ ತುಪ್ಪ ಬೆರೆಸಿದ್ದಾರೆ ಬೆಂಕಿಗೆ ಅಂತ. ಯಾರು ಬೇರೆಯವ್ರು ಬೆರೆಸ್ತಾ ಇರ್ಬೋದು, ವಿರೋಧ ಪಕ್ಷದವರು ಅವ್ರು ಇವರು ಮಾತಾಡ್ತಿರ್ಬೋದು. ಅಲ್ಲ, ನಿಮ್ಮ ಮೂಲಕ ಅಂತ ಹೇಳ್ತಾ ಇರೋದು ನಾನು. ಇಲ್ಲ ಇಲ್ಲ, ನಾವು ಲಿಂಗಾಯತ ಧರ್ಮ ಕರ್ನಾಟಕದಲ್ಲಿ ಹುಟ್ಟಿದ ಅತ್ಯಂತ ಶ್ರೇಷ್ಠವಾದ, ಪ್ರಗತಿಪರವಾದ, ವೈಚಾರಿಕವಾದ ಒಂದು ಧರ್ಮ. ಇಂತಹ ಧರ್ಮದ ಮಾನ್ಯತೆ ಸಿಕ್ಕಾಗ ಅದು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲುತ್ತೆ ಮತ್ತು ಇಡೀ ಭಾರತಕ್ಕೆ ಇಂಥದ್ದೊಂದು ಧರ್ಮ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಹೊರತು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ. ಈಗ ಜೊತೆಗೆ ಕೆಲವು ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಈ ಕೂಗು ಇನ್ನಷ್ಟು ಜಾಸ್ತಿ ಆಗ್ಲಿಕ್ಕೆ ಅಂತ. ಯಾರು ಬಿಸ್ನೆಸ್ ಇಂಟ್ರೆಸ್ಟು ಇಲ್ಲ. ಈ ನಮ್ಮ ಹೋರಾಟ ಏನೀಗ ನಡೀತಾ ಇದೆ, ಬೀದರ್ ಜಿಲ್ಲೆಯಿಂದ ಶುರುವಾಗಿದ್ದು, ಎಲ್ಲರೂ ಶ್ರೀ ಸಾಮಾನ್ಯರು, ಎಲ್ಲರೂ ಅವರವರ ಖರ್ಚುಗಳನ್ನು ಮಾಡಿಕೊಂಡು ಬಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಒಬ್ಬರೂ ಒಂದು ಬಾಡಿಗೆ ತಗೊಳ್ಳಿಲ್ಲ, ಗಾಡಿಗೆ ಕೇಳಲಿಲ್ಲ. ಹಾಗೆ ಸ್ವಯಂ ಪ್ರೇರಣೆಯಿಂದ ಇವರೆಲ್ಲ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಇಲ್ಲ. ಓಕೆ, ಮಾತಾಡಿದ್ರು ನಿಮ್ ಜೊತೆ ಚರ್ಚೆನ ಮುಂದುವರ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಚಕ್ರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮಾದೇವರೇ, ಈಗ ಒಂದು ಆರೋಪ ಕೇಳಿ ಬರೆದಿರೋದು ಏನಂದ್ರೆ, ಒಂದು 1600 ಕೋಟಿ ರೂಪಾಯಿ ಸರ್ಕಾರದಿಂದ ವಿಶೇಷ ಅನುದಾನ ಸಿಗತ್ತೆ, ಸಪರೇಟ್ ಧರ್ಮ ಆದ್ರೆ ಮೈನಾರಿಟಿ ಸ್ಟೇಟಸ್ ಸಿಗತ್ತೆ ಅಂತ ಹೇಳುವಂಥದ್ದು. ಸೊ ಇದರಿಂದಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಲಾಭಗಳಿದಾವೆ. ಸೊ ನಾರ್ತ್ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಈಗ ಏನು ಅತ್ಯಂತ ಪ್ರಬಲವಾಗಿ ಆಗ್ರಹಿಸ್ತಾ ಇದ್ದಾರೆ ನಿಮ್ಮ ಲಿಂಗಾಯತ ಮತ್ತು ವೀರಶೈವ ಲೀಡರು, ಇವತ್ತೇ ಆಗ್ಬೇಕು, ನಾಳೆನೇ ಆಗ್ಬೇಕು ಧರ್ಮ ಅಂತ. ಈ ಹೆಚ್ಚು ಬೇಗ ಆಗ್ಬೇಕು ಅಂತ ಆಗ್ರಹಿಸ್ತಾ ಇರೋರೆಲ್ಲ ಶಿಕ್ಷಣ ಸಂಸ್ಥೆಗಳ ದೊಡ್ಡ ಲಿಸ್ಟ್ ಇದೆ. ಸೊ ಇದರ ಹಿಂದೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಅಂತ ಹೇಳುವಂತ ಒಂದು ಪ್ರಬಲ ಆರೋಪ ಇದ್ರ ಬಗ್ಗೆ. ಈಗ ಆ ಮಾನ್ಯತೆ ಸಿಕ್ಕರೆ ಅದ್ರ ಲಾಭ ಪಡ್ಕೊಳ್ಳೋರು ಇವ್ರೆ. ಯಾಕಂದ್ರೆ ನಮ್ಗೆ ಗೊತ್ತು, ನಮ್ಮ ದೇಶದಲ್ಲಿ ಯಾವುದು ಏನು ಕೆನೆ ಪದರ ಅಂತೀವಲ್ಲ, ಅವರೇ ಎಲ್ಲ ರೀತಿಯ ಸವಲತ್ತು ಪಡ್ಕೋತಾರೆ. ಆದರೆ ನಮಗಿರೋ ಕಳಕಳಿ ಏನು ಅಂತಂದ್ರೆ, ಒಂದನೇದು ಇದು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲಬೇಕು. ಎರಡನೇದು, ಇವತ್ತು 12ನೇ ಶತಮಾನದಿಂದ ಇವತ್ತಿನವರೆಗೂ ಅನೇಕ ಜಾತಿ, ಮತ, ವೃತ್ತಿ ಎಲ್ಲ ಇರುವಂಥವ್ರು ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ಮಡಿವಾಳರಿದ್ದಾರೆ, ಕಂಬಾರರಿದ್ದಾರೆ, ಕುಂಬಾರರಿದ್ದಾರೆ, ಬಡಿಗೇರಿದ್ದಾರೆ. ಇವರೆಲ್ಲರೂ ಕೂಡ ಈ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಅವರೆಲ್ಲ ಅತ್ಯಂತ ಕೆಳಗಿನ ಸ್ಥಳದಲ್ಲಿ ವೃತ್ತಿಯನ್ನು ಮಾಡ್ತಾ ಇರೋರು, ಆರ್ಥಿಕವಾಗಿ ಹಿಂದುಳಿದವರು. ಆದ್ರಿಂದ ಅವರಿಗೂ ಎಲ್ಲ ಇದರ ಲಾಭ ಸಿಗಬೇಕು. ಏಕೆಂದ್ರೆ ಇವತ್ತು ರಾಜಕೀಯ ಪಿತೂರಿಯನ್ನು ಮಾಡಿ ಕರ್ನಾಟಕದಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ, ನೋಡಿ, ಲಿಂಗಾಯತ ಕುಂಬಾರ ಅಂತ ಬರೆದ್ರೆ ಫಾರ್ವರ್ಡ್, ಹಿಂದೂ ಕುಂಬಾರ ಅಂತ ಬರೆದ್ರೆ ಬ್ಯಾಕ್ವರ್ಡ್. ಲಿಂಗಾಯತ ಹಡಪದ ಅಂತ ಬರೆದ್ರೆ ಫಾರ್ವರ್ಡ್, ಆದರೆ ಹಿಂದೂ ಹಡಪದ ಅಂತ ಬರೆದ್ರೆ ಬ್ಯಾಕ್ವರ್ಡ್. ಈ ರೀತಿ ಮಾಡಿ ಸವಲತ್ತುಗಳನ್ನು ವಿಂಗಡಿಸಿದ್ರಿಂದ ಆ ಮುಗ್ಧ ಜನ ಧರ್ಮವನ್ನು ಬಿಟ್ಟು ಜಾತಿಯನ್ನು ಹಿಡಿದ್ರು. ಅದಕ್ಕೆ ಈ ರೀತಿ ಆಗದೇ ಇರುವ ಬಗ್ಗೆ ಇವರೆಲ್ಲರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೋಸ್ಕರ ನಾವು ಅಲ್ಪಸಂಖ್ಯಾತ ಧರ್ಮದ ತಮ್ಮ ಪ್ರಕಾರ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೂ ಇರಬಹುದು, ಅವ್ರು ತಗೊಂಡ್ರೆ ತಗೊಳ್ಳಿ ಅಂತ ತಮ್ಮ ಪ್ರಕಾರ. ಅಷ್ಟೇ, ಅವ್ರದ್ದು ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಹಿತಾಸಕ್ತಿ ಇರೋದು ಸಮಾಜದ ತಳವರ್ಗದವರೇನಿದಾರಲ್ಲ, ಅವರು ಈ ಧರ್ಮ ಸ್ವೀಕಾರ ಮಾಡಿದಾರಲ್ಲ,
ಅವರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಈ ಮಾನ್ಯತೆಯನ್ನ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಹೇಳ್ಬೇಕು. ಸರಿ, ಈಗ ಲಿಂಗಾಯತ ವೀರಶೈವ ಅಂತ ಹೇಳುವಂತ ಎರಡು ಶಬ್ದ ಬಂದ್ ಕೂಡ್ಲೆ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲೂ ಬಹಳಷ್ಟು ಪ್ರಮುಖ ಮಠಾಧೀಶರು ಇದ್ದಾರೆ. ಎಸ್ಪೆಷಲಿ ನಾವು ಒಂದು ಸಿದ್ಧಗಂಗಾ ಶ್ರೀಗಳು ಇಲ್ಲ ಸುತ್ತೂರು ಮಠದ ಶ್ರೀಗಳು, ಇವರೆಲ್ಲ ಯಾಕೆ ಹೆಚ್ಚು ಮಾತಾಡ್ತಾನೆ ಇಲ್ವಲ್ಲ? ಅದೇ ಒಂದು ಬಹಳ ದುರ್ದೈವ. ಯಾಕಂದ್ರೆ ಸಿದ್ಧಗಂಗಾ ಮಠದಂತ ಜವಾಬ್ದಾರಿ ಇರೋರು ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ದೆ ಈ ಬಗ್ಗೆ ನಾವೇನೋ ಪ್ರತಿಕ್ರಿಯೆ ತೋರಿಸಲ್ಲ ಅಂತ ಹೇಳಿರೋದು ನೋಡಿದ್ರೆ ಅವರಿಗೆ ಆತ್ಮಬಲವೇ ಇಲ್ಲ, ತನ್ನ ಧರ್ಮ ಹೇಗಿದೆ ಅನ್ನುವಂಥ ಅರಿವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಆದರೆ ಇನ್ನಿತರ ಕೆಲವರು ಗದಿನ ತೋಂಟದಾರ್ಯ ಜಗದ್ಗುರುಗಳು, ಆನಂತರ ಭಾಲ್ಕಿಯ ಬಸವಲಿಂಗ ಪಟ್ಟದೇವರು, ಬೆಳಗಾವಿಯ ನಾಗನೂರು ಸಿದ್ದರಾಮ ಸ್ವಾಮಿಗಳು, ಇಂಥವರೆಲ್ಲ ಈಗ ಧೈರ್ಯವಾಗಿ ಹೇಳಲಿಕ್ಕೆ ಸಿದ್ಧರಾಗಿದ್ದಾರೆ. ಅದೇ ನಮ್ಗೆ ಸಂತೋಷ. ಅಲ್ಲಿ ಇವ್ರುಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ, ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಮಠದ ಶ್ರೀಗಳು, ಇವ್ರು ಯಾಕೆ ಮಾತಾಡ್ತಾ ಇಲ್ಲ? ಇವೆಲ್ಲ ಕೆಲವು ವಿಷಯ ಹೇಳೋದು ಬಹಳ ಕಷ್ಟ. ಅದನ್ನಾದ್ರೂ ಯಾಕಂದ್ರೆ ಸುತ್ತೂರು ಶ್ರೀಗಳಿಗೆ ಅವರ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಗೌರ್ಮೆಂಟ್ ಗ್ರಾಂಟು ಇದರಲ್ಲಿ ಆಸಕ್ತಿಯೇ ವಿನಃ ಧರ್ಮದ ರಕ್ಷಣೆಯಲ್ಲಾಗಲಿ ಧರ್ಮದ ಆಚರಣೆಯಲ್ಲಾಗಲಿ ಅವರಿಗೆ ಆಸಕ್ತಿ ಇಲ್ಲ. ಆದ್ರಿಂದ ಅಂತ ದೊಡ್ಡವ್ರ ಬಗ್ಗೆ ನಾವು ಅನಿವಾರ್ಯವಾಗಿ ಹಿಂಗೆ ಹೇಳಲೇಬೇಕಾಗುತ್ತೆ. ಅಂದ್ರೆ ಧರ್ಮದಿಂದ ಸಂಸ್ಥೆಗೆ ಲಾಭ ತಗೋತಾ ಇದ್ದಾರೆ ವಿನ ಧಾರ್ಮಿಕವಾಗಿ ಚಿಂತನೆ ಇಲ್ಲ ಅಂತ ತಾವು ಆರೋಪ ಮಾಡ್ತಾ ಇದ್ದೀರಾ? ಹೌದು, ನಿಜ ನಿಜ. ಒಂದು ಸ್ಥಿರವಾದಂತ ಮಾತು ಹೇಳಬೇಕು, ಅದಕ್ಕೆ ತಾವು ಬದ್ಧರಾಗಬೇಕು ಅನ್ನುವಂಥ ಆತ್ಮವಿಶ್ವಾಸವೇ ಇವರಲ್ಲಿ. ಮಾತೆ ಮಹಾದೇವರೇ, ತಾವು ಸುತ್ತೂರು ಶ್ರೀಗಳ ಮೇಲೆ ಮಾತಾಡ್ತಾ ಇದ್ದೀರಿ, ಸಿದ್ಧಗಂಗಾ ಶ್ರೀಗಳ ಮೇಲೆ ಮಾತಾಡ್ತಾ ಇದ್ದೀರಿ, ತಾವು ಆರೋಪ ಮಾಡ್ತಾ ಇರುವಾಗ ಬಹಳ ಜವಾಬ್ದಾರಿಯುತವಾಗಿ ಆರೋಪ ಮಾಡ್ತಾ ಇದ್ದೀರೋ ಹೇಗೆ ಅಂತ? ಆರೋಪ ಮಾಡ್ತಾ ಇಲ್ಲ, ನಾನು ಅವರಿರುವ ಸ್ಥಿತಿಯನ್ನ ಹೇಳ್ತಾ ಇದ್ದೇನೆ. ಈಗ ನಿನ್ನೆಲ್ಲ ಮೊನ್ನೆ ಪೇಪರ್ನಲ್ಲಿ ಸಿದ್ಧಗಂಗಾ ದೊಡ್ಡವರು ಬಿಡಿ, ಈಗ ಅವರು ಪಾಪ ತಿಳ್ಕೊಳ್ಳೋ ವಯಸ್ಸಿನಲ್ಲಿ ಇಲ್ಲ, ಆದ್ರಿಂದ ಅವ್ರ ಮಾತು ಅವ್ರಿಗೆ ಗೌರವ ಕೊಡ್ತೀವಿ. ಈಗ ಆಗಿರುವಂತ ಸಿದ್ಧಗಂಗಾ ಕಿರಿಯ ಶ್ರೀಗಳು ಹೇಳ್ಬೋದಾಗಿತ್ತು ಈ ಬಗ್ಗೆ. ಅವ್ರು ಹೇಳಿದ್ದಾರೆ ಈ ಬಗ್ಗೆ ನಾವೇನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದಾಗ ಇದು ಆರೋಪ ಅಲ್ಲ, ಇರೋ ಸ್ಥಿತಿ. ಹಾಗೆ ಸುತ್ತೂರು ಶ್ರೀಗಳು ಅವರು ಧರ್ಮದ ಬಗ್ಗೆ ಯಾವುದನ್ನು ಖಚಿತವಾಗಿ ಮಾತಾಡೋದಿಲ್ಲ, ಅದಕ್ಕಾಗಿ ನಾವು ನೀವು ಹೇಳಲೇಬೇಕಾಗುತ್ತೆ. ಸರಿ, ಈಗ ಆವಾಗ ತಾವು ಮಾತಾಡುವಾಗ ವೀರಶೈವ ಮಠಾಧೀಶರು ಆಗಮವಾಗಿ ಬಂದ್ರು, ಕೆಲವು ಸಿದ್ಧಾಂತಗಳನ್ನ ತಿರ್ಚಿದ್ರು, ಲಿಂಗಾಯತರಿಗೆ ಸಂಬಂಧಪಟ್ಟಂತ ಬಸವಾದಿ ಶರಣರುಗಳನ್ನ ಸಹ ವ್ಯಾಖ್ಯಾನಗಳನ್ನ ತಿರ್ಚಿದ್ರು ಅಂತ ಆರೋಪವನ್ನು ಮಾಡಿದ್ರು. ಹೌದು, ಇದೇ ಆರೋಪ ತಮ್ಮೇಲೂ ಇದೆ ಅಲ್ವಾ? ಬಸವಣ್ಣನವರ ವಚನವನ್ನ ಮೊದಲನೇದಾಗಿ ತಿರುಚಿದ್ದೇ ತಾವು ಅಂತ ಒಂದು ಆರೋಪ ಇದೆ. ನಾನು ತಿರ್ಚಿಲ್ಲ, ಸರಿ ಮಾಡಿದ್ದೀನಿ. ಹೇಗೆ ಅಂದ್ರೆ ಈಗ ಒಬ್ಬ ಡಾಕ್ಟ್ರು ಪ್ಲಾಸ್ಟರ್ ಹಾಕ್ತಾನೆ, ಅವನ್ನ ಹಾಕೋದು ಏನಕ್ಕೆ ಅಂತಂದ್ರೆ ಕೈ ಸರಿಪಡಿಸ್ಬೇಕು ಅಂತ, ಕೈ ಮುರಿಬೇಕು ಅಂತ ಅಲ್ಲ. ಹಾಗೆ ಬಸವಾದಿ ಪ್ರಬುದ್ಧರ ವಚನಗಳನ್ನ 19ನೇ ಶತಮಾನದ ನಂತರದಲ್ಲಿ ಅನೇಕರು ಹಸ್ತಕ್ಷೇಪ ಮಾಡಿ ಶರಣರ ವಿಚಾರಧಾರೆಗೆ ವಿರುದ್ಧವಾದ ವಿಚಾರಗಳನ್ನ ಸೇರಿಸಿದ್ದಾರೆ. ಏನ್ ಸೇರಿಸಿದ್ರು? ಈಗ ಒಂದು ಉದಾಹರಣೆ ಏನಂದ್ರೆ, ಬಸವಣ್ಣವರ ವಚನದಲ್ಲಿ ಎಲ್ಲಾ ಪುಸ್ತಕಗಳು ಪ್ರಿಂಟ್ ಮಾಡಿರೋ ವಚನಗಳಲ್ಲಿ ಏನ್ ಹೇಳಿದರು ಅಂತಂದ್ರೆ, ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ, ಮರೆಯಲಾಗದು ವಿಷ್ಣುವ, ಕೂಡಲ ಸಂಗಮ ದೇವನ ಮರೆಯಲಹುದು. ಅಂದ್ರೆ ಈ ಎಲ್ಲ ದೇವತೆಗಳನ್ನ ನಾವು ಮರಿಬಾರ್ದು, ಆಮೇಲೆ ದೇವರನ್ನೇ ಮರಿಬೇಕು ಅಂತ. ಇದು ಸಾಧ್ಯ ಇಲ್ಲ ಬಸವಣ್ಣವರು. ಅದಕ್ಕೆ ಪಾಠಾಂತರಕಾರರು ಬರಿಬೇಕಾದ್ರೆ ನಾನು ತಿದ್ದಿದ್ದೀನಿ ಇದನ್ನು. ಹೇಗೆ? ಮೆರೆಯಲಾಗದು ಹರಿಯ, ಮೆರೆಯಲಾಗದು ಬ್ರಹ್ಮನ, ಮೆರೆಯಲಾಗದು 33 ಕೋಟಿ ದೇವರುಗಳ, ಮೆರೆಯಲಹುದು ನಮ್ಮ ಲಿಂಗ ದೇವನ. ತಾವು ಕೂಡಲ ಸಂಗಮ ದೇವ ಅಂತ ಯಾಕೆ ತಿದ್ದಿದ್ರಿ? ಬಸವಣ್ಣವ್ರನ್ನ ಯಾಕೆ ಕ್ವಶನ್ ಮಾಡಿದ್ರಿ ತಾವು ಅಂತ? ಹೌದು, ಯಾಕೆಂದ್ರೆ ನನಗೆ ಅವರು ಎರಡನೇದು, ಈ ತರ ಅಧಿಕಾರ ನಿಮ್ಗೆ ಕೊಟ್ಟವ್ರು ಯಾರು ಅಂತ, ಅದನ್ನ ಬಸವಣ್ಣವರೇ ನನಗೆ ಕೊಟ್ಟಿದ್ದಾರೆ. ಈಗ ಅವರ ಜೀವನದಲ್ಲಿ ಎಷ್ಟು ಸತ್ಯ ಸಂಗತಿಗಳನ್ನ ಎಲ್ಲರೂ ಮುಚ್ಚಿಟ್ಟಿದ್ರು, ಅವೆಲ್ಲವನ್ನ ನಾನು ಬಯಲಿ ತಂದಿದ್ದೀನಿ. ಅದಕ್ಕೆ ಈಗ ಅವ್ರಿಗೆ ಅಷ್ಟೊಂದು ಸಿಟ್ಟು. ಸುಮ್ಮನೆ ಬಸವಣ್ಣವರು ವೀರಶೈವ ಮತ ಸ್ವೀಕರಿಸಿದ್ರು, ಅವರು ಮತಸ್ಥಾಪಕರಲ್ಲ, ಮತೋದ್ಧಾರಕರು. ಈ ಒಂದು ಇದನ್ನ ಆರೋಪವನ್ನ ಮಾಡ್ಕೋತಾ ಬಂದಿದ್ರು. ಇದನ್ನೆಲ್ಲ ನಾನು ಬಯಲ್ಗೆಳೆದು ಬಸವಣ್ಣನವರು ಯಾವ ವೀರಶೈವವನ್ನು ಸ್ವೀಕಾರ ಮಾಡಿಲ್ಲ, ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ, ಹೊಟ್ಟಿದ್ದು ಹೊಸ ಧರ್ಮ ಲಿಂಗಾಯತವನ್ನ ಅಂತ ಹೇಳಿ ಪ್ರತಿಪಾದನೆ ಮಾಡಿ ಇದಕ್ಕೆ ಬೇಕಾದ ದಾಖಲೆಗಳನ್ನು ಒದಗಿಸ್ತಾ ಇದ್ರು. ಬಸವಣ್ಣವರ ಜೀವನದಲ್ಲಿ 3 ಹಂತಗಳು ಬರ್ತವೆ. ಇದನ್ನು ಯಾರಿಗೂ ಗುರುತಿಸಕ್ಕಾಗಿದ್ದಿರಲಿಲ್ಲ, ಅದನ್ನ ಮೊದಲನೇ ಬಾರಿಗೆ ನಾನು ರಿಸರ್ಚ್ ಮಾಡಿ ಗುರುತಿಸಿದ್ದೀನಿ. ಅವರ ಮನೆಯಲ್ಲಿ ಅವರ ತಾಯಿ ತಂದೆಗಳ ಸಂಪ್ರದಾಯದಂತೆ ಪಾಲಿಥಿಯಿಸಂ 21ನೇ ಅಲ್ಲಿ ಆಗ ಅವರು ಶಿವನೇ ದೈವ, ಶಿವಲೋಕವೇ ಲೋಕ ಅಂತ ಹೇಳಿ
ಆ ರೀತಿಯ ವಿಚಾರಧಾರೆಯನ್ನು ಕೊಟ್ಟರು. ಇದಕ್ಕೆ ಮಾನೋಡಿಟಿಸಮ್ ಅಂತ ಕರಿತೀವಿ, ಏಕದೇವತಾ ಉಪಾಸನೆ. ಮುಂದೆ 21ನೇ ವಯಸ್ಸಿನಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಆದಾಗ ಅವರು ಕೊಟ್ಟ ಕೊಡುಗೆ 2. ಒಂದು, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರನ್ನು ಮೀರಿದ ಮಹಾನ್ ಶಕ್ತಿ ಪರಮಾತ್ಮ. ಆ ಪರಮಾತ್ಮನನ್ನ ಬಸವಣ್ಣನವರು ಲಿಂಗದೇವ ಅಂತ ಕರೆದ್ರು. ಆ ಲಿಂಗದೇವನನ್ನ ಇಷ್ಟಲಿಂಗ ರೂಪದಲ್ಲಿ ಕಟ್ಟಿಕೊಂಡು ಪೂಜೆ ಮಾಡಲಿಕ್ಕೆ ಕಲಿಸಿದ್ರು. ಅಂದಿನಿಂದ ಲಿಂಗಾಯತ ಧರ್ಮ ಹುಟ್ಟಿತು. ಆ ಇಷ್ಟಲಿಂಗದ ಕೇಂದ್ರವನ್ನು ಇಟ್ಟುಕೊಂಡು ಜಾತಿ ವರ್ಣ ವರ್ಗರಹಿತವಾದ ಸಮಾಜವನ್ನು ಅವರು ಕಟ್ಟಿದ್ರು. ಸರಿ, ಅದಕ್ಕಾಗಿ ನಾನು ಬದಲಾವಣೆ ಮಾಡಿದಿರಿ. ಸರಿ, ಈಗ ತಾವು ದೀಕ್ಷೆ ಯಾವಾಗ ತಗೊಂಡ್ರಿ ಅಂತ? 1960 ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ದೀಕ್ಷೆಗಳಿವೆ. ನಾನು BSc ಪರೀಕ್ಷೆ ಮುಗಿಸಿ ರಿಸಲ್ಟ್ ಬರ್ತಿದ್ದ ಹಾಗೇನೆ ನಮ್ಮ ಮನೆಯಲ್ಲಿ ಮದುವೆ ವಿಚಾರ ಶುರುವಾಯಿತು. ನಾನು ಹೇಳಿದೆ, ನನಗೆ ಇಷ್ಟ ಇಲ್ಲ ಮದುವೆ ಆಗೋದು, ನನ್ನ ಜೀವನವನ್ನು ಆಧ್ಯಾತ್ಮಕ್ಕೆ ಮೀಸಲಿಡ್ತೀನಿ. ಅವರು ಒಪ್ಪಲಿಲ್ಲ, ಮತ್ತೆ ಗಂಡು ಹುಡುಕೋಕೆ ಶುರು ಮಾಡಿದರು. ಆಗ ನಾನು ಒಂದು ದಿನ ಮನೆ ಬಿಟ್ಟು ಬಂದ್ಬಿಟ್ಟೆ, ಗುರುಗಳ ಆಶ್ರಯ ಬಂದು 65ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಗುರುಗಳಿಂದ ಪಡ್ಕೊಂಡು. ಯಾರಿಂದ? ಲಿಂಗಾನಂದ ಸ್ವಾಮೀಜಿ. ಎಲ್ಲಿ? ದಾವಣಗೆರೆಯಲ್ಲಿ. ಆಮೇಲೆ ಅಂದ್ರೆ ಅವ್ರ ಪರಿಚಯ ಹೇಗಾಯ್ತು, ಅದು ಬಹಳ ಇಂಟ್ರೆಸ್ಟಿಂಗು. 1965ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಚಿತ್ರದುರ್ಗದಲ್ಲಿ ತರಳಬಾಳು ಹುಣ್ಣಿಮೆ ಎನ್ನುವಂಥ ದೊಡ್ಡ ಕಾರ್ಯಕ್ರಮ ನಡೀತು. ಅದರಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಲಿಂಗಾನಂದ ಸ್ವಾಮೀಜಿಯವರು ಮಾತಾಡ್ತಿದ್ರು. ಇಡೀ ಟಾಕ್ ಆಫ್ ದ ಟೌನ್ ಅಂತ ಅವರ ಭಾಷಣದ ಬಗ್ಗೆ ಎಲ್ಲ ಕಡೆ ಸುದ್ದಿ. ನಾನು ಕುತೂಹಲದಿಂದ ನಮ್ಮ ಗೆಳತಿಯರ ಜೊತೆಗೆ ಹೋದೆ. ಅವರು ಕೊಟ್ಟಂತ ಒಂದು ಲೆಕ್ಚರ್, ಅನುಭವ ಮಂಟಪದ ಸಂದೇಶ ಇಷ್ಟು ನನ್ನ ಮೇಲೆ ಪ್ರಭಾವ ಬೀರ್ತು. ಇನ್ನ ನಾನು ಈ ಜೀವನವನ್ನು ಮೀಸಲಿಡಬೇಕು ಅಂತ ನಿರ್ಧಾರ ಮಾಡಿ ಒಂದು ಪರೀಕ್ಷೆ ಪಾಸ್ ಆಯ್ತು. ನಾನು ಬಂದು ಲಿಂಗ ದೀಕ್ಷೆಯನ್ನ ತಗೊಂಡ್ಬಿಟ್ಟು. ಸರಿ, ಲಿಂಗ ದೀಕ್ಷೆಯನ್ನ ತೆಗೆದುಕೊಳ್ಳುವಾಗ ತಾವು ಏನಂತ ಪ್ರಮಾಣ ವಚನ ಸ್ವೀಕರಿಸಿದ್ರಿ ಅಂತ? ನಮ್ಮಲ್ಲಿ ಪ್ರತಿಜ್ಞೆ ಇದಾವೆ. ಏನಂತ ಪ್ರತಿಜ್ಞೆ ಹೇಳ್ಬೋದು? ನಮ್ಮ ಪ್ರತಿಜ್ಞೆ, ಧರ್ಮಗುರು ಬಸವಣ್ಣನವರಿಗೆ ಶರಣಾಗುತ್ತೇನೆ, ಸೃಷ್ಟಿಕರ್ತನಾದಂಥ ಲಿಂಗದೇವನಿಗೆ ಶರಣಾಗುತ್ತೇನೆ, ಶರಣ ಗಣಕ್ಕೆ ಶರಣಾಗುತ್ತೇನೆ. ಈ ರೀತಿಯಾದಂತ ಅಲ್ಲ, ನಾನು ಕೇಳ್ಪಟ್ಟೆ, ಸತ್ಯನ ಸುಳ್ಳು ತಾವೇ ಹೇಳ್ಬೇಕು. ಯಾಕಂದ್ರೆ ನೀವು ಪ್ರಮಾಣ ವಚನ ತಗೊಳ್ಳುವಾಗ ನಾನು ಇರ್ಲಿಲ್ಲ ಅಲ್ಲಿ. ಹೌದು, ವೀರಶೈವ ಧರ್ಮದ ಉದ್ಧಾರಕ್ಕಾಗಿ ನಾನು ಶ್ರಮಿಸ್ತೇನೆ ಅಂತ ನಿಮ್ಮ ಬಾಯಿಂದನೇ ಬಂದಿದೆ ಅಂತ ಆರೋಪ. ಇಲ್ಲ, ಅವಾಗಲ್ಲ, ಆಗಲ್ಲ, ಲಿಂಗ ದೀಕ್ಷೆ ಅವೆಲ್ಲ ಇರೋದಿಲ್ಲ. ಆಮೇಲೆ ಮುಂದೆ ಜಂಗಮ ದೀಕ್ಷೆ ಆಯಿತು. ನಂತರ ಮಹಿಳಾ ಜಗದ್ಗುರು ಪೀಠವನ್ನ ನಾವು ಮಾಡಿದ್ವಿ. ಗುರು ಪರಂಪರೆ ಮಹಿಳೆಯರಿಗೆ ಅವರಿಗೆ ಕೊಡಲ್ಪಟ್ಟಿರಲಿಲ್ಲ. ಅದಕ್ಕಾಗಿ ಮಹಿಳಾ ಜಗದ್ಗುರು ಪೀಠವನ್ನು ಮಾಡಿದಾಗ ಆ ರೀತಿಯಾಗಿ ಪ್ರತಿಜ್ಞೆಯನ್ನ ನಾವು ತಗೊಂಡ್ವಿ. ಆದರೆ ನಂತರ ಗೊತ್ತಾಯ್ತು, ನಾವು ವೀರಶೈವರಲ್ಲ, ನಾವು ಲಿಂಗಾಯತ ಧರ್ಮೀಯರು, ವೀರಶೈವ ನಮ್ಮದಲ್ಲ, ಅದು ತಪ್ಪಾಗಿ ನಾವು ಭಾವಿಸಿದ್ದೀವಿ ಅಂತ ಹೇಳಿ ಮುಂದೆ ನಾನು ಅದ್ರ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದೀನಿ. ಕರೆಕ್ಟ್, ನೀವು ತೆಗೆದುಕೊಳ್ಳುವಾಗ ಈ ಮಾತುಗಳನ್ನು ಹೇಳಿದ್ರ ತಾವು? ಗೊತ್ತಿರ್ಲಿಲ್ಲ ನಮ್ಗೆ ವೀರಶೈವ. ಬಟ್ ಹೇಳಿದಿರಿ ತಾವು? ಹೇಳಿದೇನಾಯ್ತು, ಪ್ರಮಾಣ ವಚನ ತಗೊಳ್ಳುವಾಗ. ಆದ್ರೆ ಈಗ ಆಮೇಲೆ ನಿಮ್ಗೆ ಗೊತ್ತಾಯ್ತು ಇದು ಬೇರೆ ಅಂತ ಹೇಳಿ? ಹೌದೌದು, ಆಮೇಲೆ ತಿಳುವಳಿಕೆ ಬಂತು. ಆವಾಗ ಹಳೆ ಪುಸ್ತಕದಲ್ಲೆಲ್ಲ ನಾನು ವೀರಶೈವ ಬಳಸಿದ್ದೆ. ನಂತರದಲ್ಲಿ ಈಗ ಗೊತ್ತಾದ ಮೇಲೆ ಆ ವೀರಶೈವವನ್ನು ಬಿಟ್ಟು ಕೇವಲ ಲಿಂಗಾಯತ ಪದವನ್ನ ನಾನು ಬಳಸಕ್ ಶುರು ಮಾಡಿದೆ. ಅದ್ರ ಬಗ್ಗೆ ಅಧಿಕೃತ ಪುಸ್ತಕಗಳನ್ನೇ ಬರೆದಿದ್ದೇನೆ. ಸರಿ, ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ವಿಷಬೀಜವನ್ನ ಬಿತ್ತುವಂತದ್ದನ್ನ ಸರ್ಕಾರ ಮಾಡ್ತಾ ಇದೆ. ನಾಳೆ ಒಕ್ಕಲಿಗರು ನಾವು ಭೈರವನ್ ಪೂಜೆ ಮಾಡ್ತೀವಿ, ನಮ್ಗೆ ಸಪರೇಟ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಇಲ್ಲ ಕುರುಬ್ರು ನಾವು ಯಾವ್ದೋ ಒಂದು ದೇವರನ್ನ ಪೂಜೆ, ನಮ್ಮ ಮತಗಳು ಬೇರೆ ಇದಾವೆ, ಬೀರೇಶ್ವರನ್ ಪೂಜೆ ಮಾಡ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಇನ್ನು ದಲಿತರು ನಮ್ದು ಇಲ್ಲ, ನಾವು ಅಂಬೇಡ್ಕರ್ನ ಅನ್ಯಾಯಿಗಳು, ನಾವು ಬೇರೆ ಏನೋ ಮಾಡ್ತೀವಿ ಅಂತ ಹೇಳುವಂತದ್ದು. ಸೊ ಇದಕ್ಕೆ ಹೇಗೆ ಸರ್ಕಾರ ಸ್ಪಂದಿಸುತ್ತೆ? ಇದು ಸಮಾಜ ಒಡೆಯೋ ಕೆಲಸ ಅಲ್ವಾ? ಇಲ್ಲ, ಸಮಾಜ ಒಡೆಯೋ ಕೆಲಸ ಅಲ್ಲ. ಮತ್ತು ಯಾರೇ ಆಗ್ಲಿ ಈ ಸ್ವತಂತ್ರ ಧರ್ಮಕ್ಕಾಗಿ ಕ್ಲೈಮ್ ಮಾಡುವಾಗ ಅವರು ಕೆಲವೊಂದು ಲಕ್ಷಣಗಳನ್ನ ತೋರ್ಪಡಿಸಬೇಕಾಗ್ತದೆ. ಈಗ ಒಂದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಅದಕ್ಕೊಂದು ಸಿದ್ಧಾಂತ ಬೇಕು, ಸಾಧನೆ ಬೇಕು, ದರ್ಶನಶಾಸ್ತ್ರ ಬೇಕು, ದೀಕ್ಷಾ ಸಂಸ್ಕಾರ ಬೇಕು, ಇವೆಲ್ಲ ಬೇಕು. ಇವೆಲ್ಲಕ್ಕೂ ಏನಿದೆ ಈಗ? ಆದ್ದರಿಂದ ಇವೆಲ್ಲವೂ ಪಂಥಗಳು ಅನ್ನಿಸ್ಕೊಳ್ತವೆ, ಜಾತಿಗಳು ಅನ್ನಿಸ್ಕೊಳ್ತವೆ. ಈಗ ಸ್ವಾಮಿನಾರಾಯಣ್ ಪರಂಪರೆಯವರು ಕೂಡ ನಮ್ದು ಸ್ವತಂತ್ರ ಧರ್ಮ, ನಾವು ಸ್ವಾಮಿನಾರಾಯಣರನ್ನು ಮಾತ್ರ ಪೂಜೆ ಮಾಡ್ತೀವಿ ಅಂತ ಕೇಳಿದ್ರು. ಆಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಹಿಂದೂದಲ್ಲಿ ಎಲ್ಲ ಆಚರಣೆ ಹೋಮ ಹವನಾದಿಗಳಿಂದ ಮಾಡ್ತೀರಿ, ನೀವು ಹಿಂದೂದಿಂದ ಹೊರಗಾಗಲ್ಲ ಅಂದ್ರು. ರಾಮಕೃಷ್ಣ ಮಿಷನ್ ಕಲ್ಕತ್ತಾ ಅವರು ಕೂಡ ಇದಕ್ಕಾಗಿ ಅರ್ಜಿ ಹಾಕಿದ್ರು. ಆಗ ಸುಪ್ರೀಂ ಕೋರ್ಟ್ ಹೇಳ್ತು ಇದು ಸಾಧ್ಯ ಇಲ್ಲ ಅಂತ. ಆದ್ದರಿಂದ ಜಾತಿಗಳು ಬೇರೆ, ಪಂಥಗಳು ಬೇರೆ, ಅವುಗಳಿಗೆಲ್ಲ ಯಾವುದೇ ರೀತಿ ಸಾಹಿತ್ಯ, ಈಗ ಅವ್ರು ಯಾವ ಸಾಹಿತ್ಯ ಹೇಳ್ತಾರೆ? ಅದಕ್ಕೆ ನಮಗೆ ವಚನ ಸಾಹಿತ್ಯ ಸಂವಿಧಾನ ಇದೆ, ಆದ್ದರಿಂದ ನಾವು ಕ್ಲೈಮ್ ಮಾಡ್ತಾ ಇದ್ದೀವಿ. ಓಕೆ, ಮಾತೆ ಮಾತಿಯವರು ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್
ರೇಡಿಯೋ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮಾದೇವರು ತಾವೀಗ ಸಪರೇಟ್ ಧರ್ಮಕ್ಕೆ ಕೇಳ್ತಾ ಇದ್ರಿ. ಈಗ ತಾವೇ ಈಗ ಮಾತಾಡುವಾಗ ಹೇಳಿದ್ರಿ ಒಂದು ಸಪರೇಟ್ ಧರ್ಮ ಅಂದ್ರೆ ಅದಕ್ಕೆ ಸಪರೇಟ್ ಆದಂತ ಒಂದು ದರ್ಶನ ಇರಬೇಕು, ತತ್ವಶಾಸ್ತ್ರೀಯ ನೆಲೆ ಇರಬೇಕು ಅಂತ ಹೇಳುವಂತದ್ದು. ಈಗ ತಾವು ಲಿಂಗಾಯತ ಸಪರೇಟ್ ಧರ್ಮ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮ ದೇವರು, ನಿಮ್ಮ ಶಾಸ್ತ್ರಗಳು, ನಿಮ್ಮ ಆಚಾರ ವಿಚಾರ ಹೇಗೆ ಹಿಂದೂ ಧರ್ಮದಿಂದ ಸಪರೇಟ್ ಆಗುತ್ತೆ ಅಂತ? ಹೌದು, ಈಗ ನಮ್ಮ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ. ಅಂದ್ರೆ ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಏನನ್ನು ಪೂಜಿಸ್ತಕ್ಕದ್ದಲ್ಲ ಅನ್ನುವಂಥ ಒಂದು ಕಟ್ಟುನಿಟ್ಟಾದ ನಿಯಮವನ್ನ ಬಸವಣ್ಣನವರು ಅವರ ಸಮಕಾಲೀನ ಶರಣರು ಹೇಳಿದ್ದಾರೆ. ಆಮೇಲೆ ಲಿಂಗ ದೀಕ್ಷಾ ಸಂಸ್ಕಾರ ಇದೆ. ಅಂದ್ರೆ ಯಾವುದೇ ಜಾತಿ ಮತ ಪಂಥ ಪಂಗಡದವರಿರಲಿ ಅವರು ಈ ಧರ್ಮ ಸ್ವೀಕಾರ ಮಾಡ್ತೀನಿ ಅಂದಾಗ ಅವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಅವರನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಆನಂತರ ದರ್ಶನ ಶಾಸ್ತ್ರ, ಷಟ್ಸ್ಥಳ, ಈ ಷಟ್ಸ್ಥಳದ ಕಲ್ಪನೆ ಇದೆಯಲ್ಲ, ಇದು ಒಟ್ಟು ಬೇರೆ ಯಾವ ಶಾಸ್ತ್ರದಲ್ಲಿ ಇಲ್ಲ, ಆಗಮಗಳಲ್ಲಿ ಇಲ್ಲ, ವೇದಗಳಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಅಂತ ಒಂದು ವಿಶೇಷವಾದಂಥ ಷಟ್ಸ್ಥಳ ಕ್ರಮ ಅನ್ನುವಂಥದ್ದು ದರ್ಶನ ಶಾಸ್ತ್ರ ಲಿಂಗಾಯತ ಧರ್ಮದಲ್ಲಿದೆ. ಇದು ಬಸವಾದಿ ಪ್ರಮಥರ ಕೊಡುಗೆ. ಆನಂತರ ನಮ್ಮ ಸಮಾಜಶಾಸ್ತ್ರದಲ್ಲಿ ನಾವು ಜಾತಿ ವರ್ಣ ವರ್ಗ ಭೇದ ರಹಿತವಾಗಿ ಎಲ್ಲರನ್ನಕ್ಕೂ ನಾವು ಒಂದೇ ಕಾಣುವಂಥ ಸಮಾಜಶಾಸ್ತ್ರ ಇದೆ. ಆಮೇಲೆ ನೀತಿಶಾಸ್ತ್ರ, ಎಥಿಕ್ಸ್ನಲ್ಲಿ ಮಾನವೀಯತೆ, ದಯವೇ ಧರ್ಮದ ಮೂಲ ಅನ್ನುವಂಥ ವಿಶಾಲವಾದಂಥ ಮನೋಭಾವ ಇದೆ. ಇವನಾರವ ಎನ್ನದೆ ಇವ ನಮ್ಮವ ಅನ್ನುವಂಥ ಕುಟುಂಬತ್ವವನ್ನು ಲಿಂಗಾಯತ ಧರ್ಮ ಕಲಿಸ್ತಾ ಇದೆ. ಆದ್ದರಿಂದ ಇದು ತನ್ನದೇ ಆದಂಥ ವೈಶಿಷ್ಟ್ಯದಿಂದ ಕೂಡಿದೆ. ಅದಕ್ಕೆ ವಚನ ಸಾಹಿತ್ಯವೇ ಆಧಾರ. ಸರಿ, ಈಗ ತಾವು ಇಷ್ಟಲಿಂಗ ಉಪಾಸನೆಯನ್ನ ಮಾಡ್ತೀನಿ ಅಂತ ಹೇಳುವಂತದ್ದನ್ನ ಹೇಳ್ತೇವೆ. ಹೌದು. ಈಗ ನೀವು ನಿಮ್ಮ ಧರ್ಮ ಅಂತ ನೀವೇನ್ ಹೇಳ್ತಾ ಇದ್ದೀರಿ, ಅದರಲ್ಲಿ ಶಿವನ ಉಪಾಸನೆಯನ್ನ ತಾವು ಹೇಳ್ತೀರಿ. ಈಗ ನಿಮ್ಮ ಈ ಶಿವ ಅಂದ್ರೆ ಯಾರು ಅಂತ? ಇಲ್ಲ, ನಾವು ಶಿವನ ಉಪಾಸನೆ, ನೀವು ಶಿವ ಅಂತ ಶಬ್ದನೇ ಯೂಸ್ ಮಾಡಲ್ವಾ? ಶಬ್ದ ಉಪಯೋಗಿಸೋದು ಬೇರೆ. ಈಗ ನಾವು ಯಾವುದೇ ದೇವರಿಗೆ ಏನ್ ಬೇಕಾದ್ರೂ ಹೆಸರುಗಳು ಕೊಟ್ಬಿಡ್ಬೋದು. ಶಿವ ಅಂದ್ರೆ ಮಂಗಲ, ಆದ್ರಿಂದ ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು. ಆದರೆ ದೇವರಿಗೆ ಶಿವ ಅನ್ಬೋದು, ಆದ್ರೆ ಶಿವನೇ ದೇವರಲ್ಲ. ಇವೆರಡರ ವ್ಯತ್ಯಾಸ ತಿಳ್ಕೋಬೇಕು. ಹಿಂದೂಯಿಸಮ್ಗೂ ನಮಗೂ ಇರೋ ವ್ಯತ್ಯಾಸ ಅದೇ. ದೇವರಿಗೆ ಶಿವ ಅನ್ಬೋದು, ವಿಷ್ಣು ಅನ್ಬೋದು, ಏನ್ ಬೇಕಾದ್ರೂ ಅನ್ಬೋದು, ಆದರೆ ಶಿವನೇ ದೇವರಲ್ಲ, ತ್ರಿಮೂರ್ತಿಗಳು ದೇವರಲ್ಲ. ಆದ್ದರಿಂದ ನಾವು ಸೃಷ್ಟಿಕರ್ತನಾದ ಪರಮಾತ್ಮನ ಪೂಜಕರೇ ವಿನಃ ಯಾವುದೇ ಶಿವ ಅನ್ನುವಂತ ದೇವತೆ ಪೂಜಕರಲ್ಲ. ಈಗ ತಾವು ಕತ್ತಿಗೆ ರುದ್ರಾಕ್ಷಿ ಹಾಕೊಂಡಿದ್ದೀರಿ. ಹೌದು. ತಾವು ಜಡೆಗೆ ರುದ್ರಾಕ್ಷಿ ಹಾಕೊಂಡಿದ್ದೀರಿ. ಹೌದು. ಓಲೆಗೆ ರುದ್ರಾಕ್ಷಿ ಹಾಕೊಂಡಿದ್ದೀರಿ. ಹೌದು. ಈ ರುದ್ರಾಕ್ಷಿ ಏನ್ ಸಂಕೇತ? ಇದನ್ನ ಯಾಕೆ ಹಾಕೊಂಡಿದ್ದೀರಿ? ಇದು ಇವೆಲ್ಲ ಧಾರ್ಮಿಕ ಲಾಂಛನ. ಅಲ್ಲ, ಯಾಕೆ ಹಾಕೊಂಡಿದ್ದೀರಿ ಅಂತ? ಇಟ್ ಇಸ್ ಅ ಪಾರ್ಟ್ ಆಫ್ ದ ಶೈವಿಸಂ. ಅದೇ ಇಲ್ಲ, ಹಾಗೇನಿಲ್ಲ. ಈಗ ಸಪ್ತಶೈವ, ಈಗ ತಾವೇ ಹೇಳಿದ್ರಿ ಸಪ್ತಶೈವ ಯಾವುದು? ಕಾಶ್ಮೀರ್ ಶೈವ, ಲಾಕೋಳಿ, ತಮಿಳು ಶೈವ, ವೀರಶೈವ ಇತ್ಯಾದಿ ಎಲ್ಲ ತಾವೇ ಈಗ ಹೇಳಿ ನನಗೆ. ಈಗ ಇದರಲ್ಲಿ ರುದ್ರಾಕ್ಷಿ ಉಲ್ಲೇಖ ಬರ್ತದೆ ನೋಡಿ. ಈಗ ನಿಮ್ಮದು ಸಪರೇಟ್ ಧರ್ಮ, ನಾವು ನಮ್ದೇ ಸ್ವತಂತ್ರ ವಿಚಾರಧಾರೆ ಆಗಿದ್ರೆ ತಾವು ಇದನ್ನೆಲ್ಲ ಯಾಕೆ ಬಳಸ್ತಾ ಇಲ್ಲ? ಇನ್ನೊಂದು ಮತದಲ್ಲಿ, ಇನ್ನೊಂದು ಧರ್ಮದಲ್ಲಿ ಅಥವಾ ನಿಮ್ಮ ಪ್ರಕಾರ ಇರೋದನ್ನೆಲ್ಲ ತಾವು ಯಾಕೆ ಕಾಪಿ ಮಾಡಿದ್ರಿ? ನೋಡಿ, ಭಾರತೀಯ ಸಂಸ್ಕೃತಿ ಬೇರೆ, ಶೈವ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ ಬೇರೆ. ಈಗ ನಾವು ಶಿವನನ್ನ ಒಬ್ಬ ಗುರು ಅಂತ ಭಾವಿಸ್ತೀವಿ. ಶಿವನನ್ನ ಭಾರತ ದೇಶದ ಮೊದಲನೇ ಗುರು, ಜಗತ್ತಿನ ಮೊದಲನೇ ಯೋಗಿ ಅಂತ ಭಾವಿಸ್ತೀವಿ. ಗುರು ಅಂತ, ದೇವರು ಅಂತ ಅಲ್ಲ. ಆಮೇಲೆ ನಮ್ಮ ಒಂದು ಧರ್ಮದಲ್ಲಿ ಏನು ಮಾಡಿದ್ರು, ಬಸವಣ್ಣವ್ರು ಏನು ಮಾಡಿದ್ರು ಅಂತಂದ್ರೆ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಈ 5 ಬಸವಣ್ಣನವರ ಒರಿಜಿನಲ್ ಕೊಡುಗೆಗಳು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ರುದ್ರಾಕ್ಷಿ, ವಿಭೂತಿ ರುದ್ರಾಕ್ಷಿ ಮಂತ್ರ ಅವರು ಅದನ್ನ ಶೈವದಿಂದ ತಗೊಂಡ್ರು. ಅಲ್ಲಿಂದ ಶೈವದಿಂದ ತಗೊಂಡ್ರು ಅಂತ ಹೇಳಿದ್ರೆ ಒಪ್ಕೋತೀರಿ ತಾವು? ತಗೊಂಡ್ರು. ಆದರೆ ಇದು ಸ್ವತಂತ್ರ ಧರ್ಮ ಹೇಗೆ ಅಂದ್ರೆ ಈ 5 ತತ್ವಗಳಿಂದ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪದೋದಕವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಈ ಪಂಚವಿಧವೇ ಪಂಚಬ್ರಹ್ಮವೆಂದರಿಹಿದ ಸಂಗನ ಬಸವಣ್ಣ ಎನಗೆಯೋ ಗುರು, ನಿನಗೆಯೋ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ನಿಮ್ಮ ಈಗ ಏನ್ ನೀವು ನಿಮ್ಮ ಧರ್ಮ ಅಂತ ಹೇಳ್ತೀರಿ, ಇಟ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಶೈವಾಸ್, ಒಪ್ಕೋತೀರಿ ತಾವು? ಶೈವ ಸಂಸ್ಕೃತಿ
ಏನು ಅಲ್ಲ ಹಾಗಾದ್ರೆ ಸಪರೇಟ್ ಧರ್ಮ ಈಗ ಈಗ ಮಾತಾಜಿ ಅವರೇ, ಈಗ ಕ್ರಿಶ್ಚಿಯಾನಿಟಿ ಇದೆ, ಅವರು ವೆಟಿಕನ್, ಅವ್ರ ಇದ್ರಲ್ಲೂ ಫಾದರ್, ಬಿಷಪ್, ಕಾರ್ಡಿನಲ್, ಪೋಪು ಅಂತ ಹೇಳ್ತಕ್ಕಂಥದ್ದಿದೆ. ಈಗ ಮುಸ್ಲಿಂ ಕಮ್ಯುನಿಟಿ ಅವರಿಗೆ ಈಗ ತಾವೇನು ನಿರಾಕಾರ, ನಿರ್ವಿಕಲ್ಪ, ನಿರ್ಗುಣ ಅಂತ ಹೇಳ್ತಾ ಇದ್ರಿ, ಅವರು ನಿರಾಕಾರ, ನಿರ್ವಿಕಲ್ಪ, ನಿರ್ಗುಣ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಅವರು ನಮಾಜ್ಗಳನ್ನ ಮಾಡ್ತಾರೆ. ಸೊ ಅವ್ರು ಎಲ್ರಿಗೂ ಅವ್ರದೇ ಆದಂತ ಒಂದು ಸ್ವತಂತ್ರ ಪರಿಕಲ್ಪನೆ ಇದೆ. ಅವರ ದೇವರೇನು, ಅವ್ರ ಹೆಸರೇನು, ಅವ್ರಿಗೆ ಯಾವ ರೀತಿ ಅದನ್ನ ಉಪಾಸನೆಯನ್ನ ಮಾಡ್ತಾರೆ ಅಂತ ಹೇಳುವಂಥದ್ದು. ಈಗ ನೀವು ಹೇಳ್ತಕ್ಕಂತ ಧರ್ಮ ಯಾವುದೋ ಒಂದು ಮತದಿಂದ ಇನ್ಫ್ಲುಯೆನ್ಸ್ ಆದ್ಮೇಲೆ ಅಲ್ಲಿಂದ ನೀವು ವಿಚಾರಗಳನ್ನ ತೆಗೆದುಕೊಂಡಿದ್ದೀರಿ ಅಂತ ಆದ್ಮೇಲೆ ಅದು ಹೇಗೆ ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ಕ್ರಿಶ್ಚಿಯನ್ರ ಹೆಸರನ್ನೇ ನೀವು ತಗೊಳ್ರಿ, ಕ್ರಿಶ್ಚಿಯನ್ರ ಹೆಸರು ತಗೊಂಡ್ರು ಕೂಡ ಹಿಂದೆ ಏನಾಗೋದ್ರಲ್ಲ ಮೋಸಸ್ ಮುಂತಾದಂಥವ್ರು ಅವರ ಹೆಸರುಗಳನ್ನೆಲ್ಲ ಇವರು ಇಟ್ಕೊಳ್ತಾ ಇದ್ದಾರೆ. ಅದಲ್ಲ, ಇದು ಭಾರತೀಯ ಸಂಸ್ಕೃತಿ ಇದ್ದ ಹಾಗೆ ನಾವು. ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಕೂಡ ಈ ಮೊದಲೇನು ಮಾಡ್ತಾ ಇದ್ರು, 253 ದೇವತೆಗಳನ್ನ ಮೆಕ್ಕಾದ ಕಾಬಾದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಬಂದು ಪರಮಾತ್ಮನ ಆದೇಶದಂತೆ ಅವರು ಈ ಎಲ್ಲವನ್ನ ತೆಗೆದುಹಾಕಿ ಅಲ್ಲಾಹ ಒಬ್ಬನೇ ದೇವರು, ಅವರು ನಿರಾಕಾರ ಅನ್ನುವಂಥದ್ದನ್ನ ಘೋಷಣೆ ಮಾಡಿದರು. ಆದರೆ ಅನೇಕ ಅವರ ಹೆಸರುಗಳು ಹಿಂದಿನಿಂದ ಬಂದಿವೆ. ಅವು ಹಿಂದಿನ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹೇಗೆ ಬಂದಿದ್ದು ಅದನ್ನು ತಗೊಂಡ್ರು ಕ್ರಿಶ್ಚಿಯನ್ರು, ಹಾಗೆ ಹೆಸರು ಬರ್ತಾವೆ, ಅವೆಲ್ಲ ಲೆಕ್ಕ ಅಲ್ಲ. ಹಾಗೆ ನಾವು ಬಸವಣ್ಣನವರು ಏನ್ ಮಾಡಿದ್ರು, ಅಷ್ಟಾವರಣ. ನಾನು ಒಂದು ಮಾತು ನನ್ನ ಇಂಟರ್ಫಿಯರ್ ಆಗ್ತೀನಿ ನಾನು. ತಾವೀಗ ಏನ್ ಹೇಳ್ತಾ ಇದ್ದೀರಿ, ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಧರ್ಮದ ವಿಚಾರವಾಗಿ ಅವರಲ್ಲಿ ಅವರ ದೇವರೊಬ್ಬನೇ ಸರ್ವಶ್ರೇಷ್ಠ, ಹೌದು, ಬೇರೆ ಯಾವ ದೇವತೆಗಳು ಇಲ್ಲ ಅಂತ ಹೇಳುವಂತ ಕಲ್ಪನೆಯಲ್ಲಿ ಅವರ ಕಲ್ಪನೆ, ನಮ್ದು ಅಷ್ಟೇ. ಆದ್ರೆ ಇಂಡಿಯನ್ ಸುಪ್ರೀಂ ಕೋರ್ಟ್ ಹಿಂದೂಯಿಸಂ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತ ಒಂದು ತೀರ್ಪು ಕೊಟ್ಟಿದೆ. ಹೌದು, ಅದರಲ್ಲಿ ಅವರು ಭೌಗೋಳಿಕ ನೆಲೆಕಟ್ಟಿನಲ್ಲಿ ಹೇಳುತ್ತೆ, ಭೌಗೋಳಿಕವಾಗಿ ಇಲ್ಲಿ ಯಾವೆಲ್ಲ ಆಚಾರ ವಿಚಾರ ಜೈನ ಬೌದ್ಧ ಅವುಗಳನ್ನು ಸೇರಿಸ್ಬಿಟ್ಟು ಅವರು ಇದು ಭೌಗೋಳಿಕ ಪರಿಕಲ್ಪನೆಯ ವಿನ ಇದೊಂದು ರಿಲಿಜನ್ ಅಲ್ಲ ಅಂತ ಹೇಳುವಂತ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಯಾವ ರೀತಿಯ ಆಚಾರ ವಿಚಾರ ಅಂತ ಹೇಳುವಂಥದ್ದು. ಈಗ ಮತದ ಸಂಘರ್ಷ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲೇ ಇರುತ್ತೆ ವಿನ ಅದೇ ಒಂದು ಸಂಘರ್ಷದ ವಿಚಾರಗಳೇ ಸಪರೇಟ್ ಧರ್ಮ ಆಗೋದು ಹೇಗೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಇರುತ್ತೆ ತಮಗೆ. ಇಲ್ಲ, ಈಗ ಹಿಂದೂ ಧರ್ಮದ ಗರ್ಭದಿಂದಲೇ ಜೈನ, ಬೌದ್ಧ, ಸಿಖ್ ಧರ್ಮಗಳು ಹುಟ್ಟಿದ್ವು. ಇವತ್ತು ಸಿಖ್ಖರಲ್ಲೂ ಕೂಡ ಭಾರತೀಯ ಹೆಸರುಗಳನ್ನ ಅವರು ಕೂಡ ಹಿಂದೂ ಹೆಸರುಗಳನ್ನ ಇಟ್ಕೊಳ್ತಾರೆ. ಅವದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಿಂದೂ ಧರ್ಮದಿಂದಲೇ ಇವೆಲ್ಲ ಹುಟ್ಟಿದವಲ್ಲ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಿಂದಲೇ ಲಿಂಗಾಯತ ಧರ್ಮವೂ ಕೂಡ ಹೊರಗೆ ಬರ್ತಾ ಇದೆ. ತಾಯಿಯ ಗರ್ಭದಿಂದ ಮಗು ಒಂದಿನ ಹೊರಗೆ ಬರಲೇಬೇಕು. ಹಾಗೆ ಇವತ್ತಿನ ದಿನ ತನ್ನದೇ ಆದ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಿಕ್ಕೆ ಈ ಧರ್ಮ ಸ್ವತಂತ್ರ ಆಗ್ಲೇಬೇಕು. ಈಗ ಒಂದು ಮನೆ ಅಂತ ಹೇಳಿದ ಕೂಡಲೇ ಒಂದು 4 ಜನ ಮಕ್ಕಳಿರ್ತಾರೆ. ಈಗ 4 ಜನ ಮಕ್ಕಳು ಒಂದೇ ಗುಣದವ್ರು ಇರ್ಬೇಕಂತ ಇಲ್ಲ, ಬೇರೆ ಬೇರೆ ಗುಣದವರಾಗಿರ್ಬೋದು. ಹಾಗಂತ ಇವ್ರು ಬೇರೆ ಬೇರೆ ಕುಟುಂಬ ಅಂತ ಪರಿಗಣಿಸ್ಲಿಕ್ಕೆ ಆಗತ್ತಾ? ಒಂದೇ ಕುಟುಂಬ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ವಾ ಅಂತ ನನ್ನ ಪ್ರಶ್ನೆ. ನಿಮ್ ಪ್ರಶ್ನೆ ಸರಿಯಾಗಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, 4 ಜನ ಮಕ್ಕಳು ಮದುವೆ ಆಗ್ತಿದ್ದಂತೆನೆ ಅವರ ಹೆಂಡತಿಯರು ಬರ್ತಿದ್ದಂತೆ 4 ಮನೆ ಮಾಡ್ತಾರೆ ಅನ್ನೋದು ನಿಮ್ಗೂ ಗೊತ್ತಿದೆ. ಹಾಗೆ ಗುರು ಬಸವಣ್ಣನವರು ವೈದಿಕ ಧರ್ಮದಿಂದ ಪ್ರಭಾವಿತವಾದಂತ ಹಿಂದೂದ ಆಚಾರ ವಿಚಾರ ಸರಿ ಬರದೇ ಇದ್ದಿದ್ದಕ್ಕೋಸ್ಕರ ಅನಿವಾರ್ಯವಾಗಿ ಹೊರಬಂದು ಅವರು ಹೊಸ ಧರ್ಮವನ್ನ ಕೊಟ್ಟಿದ್ದಾರೆ. ಆ ಧರ್ಮದ ಅನುಯಾಯಿಗಳು ನಾವಾದ್ದರಿಂದ ಇವತ್ತು ಅದನ್ನು ನಾವು ಸ್ಥಾಪನೆ ಮಾಡಬೇಕಾಗಿಲ್ಲ, ಎಂದೋ ಸ್ಥಾಪನೆ ಆಗೋಗಿದೆ ಈ ಧರ್ಮ. ಅದಕ್ಕೆ ಮಾನ್ಯತೆ ಬೇಕು ಅಂತ ಅಷ್ಟೇ ಕೇಳ್ತಾ ಇದ್ದೀವಿ ನಾವು. ಈಗ ಮಾತಾಜಿ ಅವರೇ, ತಾವು ಭಸ್ಮ ಧಾರಣೆ ಮಾಡ್ಕೊಂಡಿದ್ದೀರಿ. ಹೌದು. ಇದಕ್ಕೆ ತ್ರಿಪುಂಡ್ರ ಧಾರಣೆ ಅಂತ ಹೇಳ್ತಾರೆ. ಹೌದು. ರುದ್ರಾಕ್ಷಿ ಹಾಕೊಂಡಿದ್ದೀರಿ. ಇವೆಲ್ಲವೂ ಸಹ ಶೈವ ಪರಿಕಲ್ಪನೆಯಲ್ಲಿರುವಂತದ್ದು. ನಾನು ಯಾಕೆ ನೀವು ಏನ್ ಹೇಳ್ತೀರಿ, ಶಿವನನ್ನ ನಾವು ಪರಿಗಣಿಸುವಂತದ್ದು ಬೇರೆ ಅಂತ ಹೇಳುವಂತ, ಗುರು ಅಂತ ಹೇಳ್ತೀವಿ, ಬೇರೆ ಅಂತ ಹೇಳುತ್ತಿದೆ. ಆದ್ರೆ ಶಿವ ಸ್ವತಃ ತನ್ನ ಬಾಯಿಂದ ರುದ್ರಾಕ್ಷಿಯ ಮಹತ್ವ ಏನು ಅಥವಾ ತ್ರಿಪುಂಡ್ರ ಧಾರಣೆಯ ಮಹತ್ವ ಏನು ಅಂತ ಹೇಳುವಂತದ್ದನ್ನ ಸ್ವತಃ ಶಿವರಹಸ್ಯದಲ್ಲಿ ಹೇಳಿದನ್ನದನ್ನ. ಆದ್ರೆ ನೀವು ಆ ಶಿವನನ್ನೇ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಗುರು ಅಂತ ಒಪ್ಕೋತೀವಿ, ದೇವರಂತ ಒಪ್ಪೋದಿಲ್ಲ. ಗುರು ಅಂತ ಒಪ್ಕೋತೀವಿ ಹೊರತು ನಾವು ದೇವರಂತ ಒಪ್ಪೋದಿಲ್ಲ. ಈಗ ನಿಮ್ಮ ದೇವರು ನಿರಾಕಾರ, ನಿರ್ವಿಕಲ್ಪ ಅಂತ ಹೇಳುವಂತದ್ದನ್ನ ಹೇಳ್ತಾ ಇದೆ. ಹೌದು. ಅದಕ್ಕೆ ಮತ್ತೆ ಲಿಂಗದ ಸ್ವರೂಪ ಏನು ಕೊಟ್ಟಿದ್ದೀರಿ? ಈ ಲಿಂಗದ ಸ್ವರೂಪ ಅಂದ್ರೆ ಇದು ವಿಶ್ವದ ಆಕಾರದಲ್ಲಿದೆ. ನಾವು ಪೂಜೆ ಮಾಡುವಂತ ಲಿಂಗ, ಹಂಗಾದ್ರೆ ಅದಕ್ಕೊಂದು ಆಕಾರ ಇದೆ ಅಂತ. ಲಿಂಗ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಎ ಚಿಹ್ನೆ. ಹೌದು, ಚಿಹ್ನೆ ಅಂತ ಹೇಳುವಂತದ್ದು. ನಾವು ಕಟ್ಟುವ ಲಿಂಗ ಈ ಗೋಳಾಕಾರದಲ್ಲಿ ವಿಶ್ವದ ಆಕಾರದಲ್ಲಿ ಇದೆ. ಈಗ ನೋಡಿ ಏನ್ ವ್ಯತ್ಯಾಸ. ಸ್ಥಾವರಲಿಂಗ ಪೂಜಕರಿಗೂ ಇಷ್ಟಲಿಂಗ ಪೂಜಕರಿಗೂ, ಸ್ಥಾವರಲಿಂಗ ಪೂಜಕರು ಶೈವರು, ಎಲ್ಲರೂ ಹಿಂದೂಗಳಲ್ಲಿ ಶೈವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ.
ಇನ್ನು ನಾವು ಇಷ್ಟಲಿಂಗ ಪೂಜಕರು. ಈಗ ಅವರಲ್ಲಿ ನಾವು ನೋಡ್ತೀವಿ ಯಾವುದೇ ರೀತಿ ಜಾತಿ ಭೇದ ಹೋಗಿರೋದಿಲ್ಲ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಇವರು ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಈ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಪೂರ್ವದ ಜಾತಿಗಳು ಅಳಿದು ಹೋಗ್ತಾ ಇದ್ದಾವೆ. ಆದ್ದರಿಂದ ಇದು ನಮ್ಮ ದೇಶದಲ್ಲಿ 2 ದೊಡ್ಡ ಸಂಸ್ಕೃತಿಗಳಿದಾವೆ. ಒಂದು ವೈಷ್ಣವ ಸಂಸ್ಕೃತಿ, ಇನ್ನೊಂದು ಶೈವ ಸಂಸ್ಕೃತಿ. ಈ ಲಿಂಗಾಯತ ಧರ್ಮ ಇದು ಶೈವ ಸಂಸ್ಕೃತಿಯ ಪ್ರಭಾವದಲ್ಲಿ. ಸರಿ, ನಾನು ನಿಮ್ಮ ದೇವರು ಹೇಗಿದ್ದಾನೆ ಅಂತ ಕೇಳ್ತಾ ಇದ್ದೀನಿ ನಾನು. ದೇವರು ನಿರಾಕಾರ ನಿರ್ಗುಣ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪತಾಳದಿಂದ ದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ದತ್ತ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಲಿಂಗ ದೇವ. ಅಂದ್ರೆ ಅವನು ಆಕಾಶದೆತ್ತರಕ್ಕೆ ಇದ್ದಾನೆ, ಆಕಾಶದ ಪಾತಾಳಕ್ಕೆ ದಾಟಿ. ನೋಡಿ, ಯಜುರ್ವೇದದಲ್ಲಿ ರುದ್ರನ ಉಪಾಸನೆ ಬರುವಾಗ ಇದೇ ಬರೋದು, ಆ ಪಾತಾಳ ನಭಸ್ಥಳ ಅಂತ, ಭುವನ ಬ್ರಹ್ಮಾಂಡ ಮಾವಿಸ್ಪುರ ಅಂತ. ಹಾಗಾದ್ರೆ ಅದು ಕಾಪಿನೇ ಆಗತ್ತಲ್ವಾ? ಕಾಪಿ ಆದ್ರೂ ಕೂಡ ಇಲ್ಲಿ ಅದರಲ್ಲೂ ಯಜುರ್ವೇದದಲ್ಲಿ ರುದ್ರನ ನೋಡಿ, ಕೃಷ್ಣ ಯಜುರ್ವೇದ ತೈತ್ರಿಯ ಸಂಹಿತೆಯಲ್ಲಿ ರುದ್ರನ ಉಪಾಸನೆ ಬರುವಾಗ ಈಗ ತಾವು ವಚನದ ಮೂಲಕ ಏನ್ ಹೇಳಿದಾರೋ ಅದರಲ್ಲಿ ಸಂಸ್ಕೃತದಲ್ಲಿ ಅದನ್ನ ಹೇಳಿದ್ರು. ನನ್ನ ಪ್ರಶ್ನೆ ಇರುವಂತದ್ದು, ನಿಮ್ದು ಧರ್ಮದ ಕಲ್ಪನೆ ಸ್ವತಂತ್ರ ಆಗಿದ್ರೆ ಇನ್ನೊಂದು ಮತ ವಿಚಾರದಿಂದ ಅದನ್ನ ಯಾಕೆ ತಾವು ಎರವಲು ಪಡಿತಾ ಇದ್ದೀರಿ? ನಿಮ್ದೇ ಸ್ವತಂತ್ರವಾದಂತ ಚಿಂತನೆ, ಸ್ವತಂತ್ರವಾದದನ್ನ ಹೇಳ್ಬೋದಲ್ವಾ? ನಿಜ. ಈಗ ಕೇಳಿ ಒಂದ್ ಮಾತು ಏನು ಅಂತಂದ್ರೆ, ವೇದದಲ್ಲಿ ಅತ್ಯಂತ ಸುಂದರವಾದಂತ ಒಂದು ಶ್ಲೋಕ ಬರುತ್ತೆ. ಅದನ್ನ ಅರ್ಧ ಭಾಗ ನಾವು ಒಪ್ಕೋತೀವಿ. ಯಾವುದು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಪುರುಷ ಸೂಕ್ತದಲ್ಲಿ ಬರ್ತದೆ. ಪುರುಷ ಸೂಕ್ತದಲ್ಲಿ ಬರುತ್ತೆ. ಈ ಮಾತನ್ನ ನಾವು ಖಂಡಿತ ಒಪ್ಪಿ ಸಂತೋಷ ಪಡ್ತೀವಿ. ಮುಂದೆ ಹೇಳ್ತಾರೆ, ಆ ಪುರುಷನ ತಲೆಯಿಂದ ಬ್ರಾಹ್ಮಣನ ಉತ್ಪತ್ತಿ, ಭುಜದಿಂದ ಕ್ಷತ್ರಿಯನ ಉತ್ಪತ್ತಿ, ತೊಡೆಯಿಂದ ವೈಶ್ಯನ ಉತ್ಪತ್ತಿ, ಪಾದದಿಂದ ಶೂದ್ರನ ಉತ್ಪತ್ತಿ ಹೇಳ್ತಾರಲ್ಲ. ಇದನ್ನ ವಿರೋಧಿಸಿದ್ರು ಬಸವಣ್ಣವರು. ಆದ್ದರಿಂದ ಉಪನಿಷತ್ತುಗಳನ್ನ ಎಲ್ಲಿಯೂ ವಿರೋಧಿಸಿಲ್ಲ. ಆ ಕಾರಣಕ್ಕೆ ನಮ್ಮ ಬಸವಣ್ಣನವರು ಸತ್ಯವಾದನ್ನ ಗೌರವಿಸಿದ್ದಾರೆ, ಅಸತ್ಯವನ್ನ ವಿರೋಧಿಸಿದ್ದಾರೆ. ಸರಿ, ಈ ನಿರ್ಗುಣ ಕಲ್ಪನೆಯನ್ನ ಬಸವಣ್ಣನವರು ಹೇಗೆ ಪಡ್ಕೊಂಡ್ರು ಅಂತ? ಅವರಿಗೆ ಸಾಕ್ಷಾತ್ಕಾರ ಆಯ್ತು. ಆ ಸಾಕ್ಷಾತ್ಕಾರದ ದಿನ ಅದು ನಮ್ಮ ಧರ್ಮದ ಒಂದು ಬಾಗಿಲು ತೆರೀತು. ಆವತ್ತು ಅವರಿಗೆ ಆ ನಿರ್ಗುಣದ ನಿರಾಕಾರದ ಕಲ್ಪನೆ ಬಂದು ಅಂತ ಪರಮಾತ್ಮನ ಲಿಂಗದೇವ ಅಂತ ಕರೆದು ನಮಗೆ ವಿಶ್ವಾಕಾರದ ಲಿಂಗದವನ್ನ ಇಷ್ಟಲಿಂಗ ಕೊಟ್ಟಿದ್ದಾರೆ. ಸರಿ, ಅವರಿಗೆ ಗುರುವಾಗಿ ಮಾರ್ಗದರ್ಶನ ಮಾಡಿದವರು ಯಾರು ಅಂತ? ಈಗ ಕೂಡಲ ಸಂಗಮ ಅಂತ ಏನ್ ಕರೀತಾರೆ? ಕೂಡಲ ಸಂಗಮ ಅನ್ನೋದೊಂದು ಕ್ಷೇತ್ರ. ನನಗೆ ನೀವೇ ಗುರು ಅಂತ ಹೇಳಿ ದೇವರನ್ನ ಕುರಿತು ಹೇಳಿದ್ದಾರೆ. ಆ ದೇವರ ಪ್ರೇರಣೆಯಿಂದಲೇ ಅವರು ಈ ಧರ್ಮವನ್ನ ಕೊಟ್ಟಿದ್ದಾರೆ. ಸರಿ, ಈಗ ಮಾತೆ ಮಾದೇವರೇ, ಈಗ ಮುಂದೆ ನಿಮ್ಮ ತೀರ್ಮಾನಗಳು ಹೇಗಿರ್ತವೆ ಅಂತ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ? ನೋಡೋಣ. ಈಗ ನಾವು ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿದ್ದೇವೆ. ವಿಚಾರವಾದಿಗಳಾದಂಥ ಸಿದ್ದರಾಮಯ್ಯನವರು ಬಸವಣ್ಣನವರ ತತ್ವಗಳನ್ನು ಅರ್ಥ ಮಾಡಿಕೊಂಡು ಲಿಂಗಾಯತ ಅನ್ನುವಂತಹ ಶಬ್ದಕ್ಕೆ ಮಾತ್ರ ಮಾನ್ಯತೆ ಕೊಟ್ಟು, ಬೇಕಾದ್ರೆ ವೀರಶೈವರಿಗೆ ಕೊಡ್ಬೇಕಂತಿದ್ರೆ ಪ್ರತ್ಯೇಕವಾಗಿ ಕೊಡ್ಲಿ. ಹಾಗೆ ಕೊಟ್ರೆ ನಮ್ಮ ಹೋರಾಟ ಆಗ ಸಮಾಪ್ತಿ ಆಗುತ್ತೆ. ಒಂದು ವೇಳೆ ಅವರು ಕೂಡ ಈ ರಾಜಕೀಯ ಒತ್ತಡಕ್ಕೆ, ಶಾಮನೂರು ಶಿವಶಂಕರಪ್ಪನವ್ರು ಅಂತಾರೆ, ಅವರ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ವೀರಶೈವ ಲಿಂಗಾಯತ ಅಂತ ಕೊಟ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸರಿ, ಈಗ ಯಡಿಯೂರಪ್ಪನವ್ರು ಕಲಿಬೇಕಾಗಿರುವಂತದ್ದು ಏನು ಅಂತ ಸಿದ್ದರಾಮಯ್ಯನವ್ರ ಹತ್ರ? ಯಡಿಯೂರಪ್ಪನವ್ರು ಕಲಿಬೇಕಾಗಿರೋದೇನು ಅಂದ್ರೆ, ಬಸವಣ್ಣನವರ ತತ್ವ ಎಷ್ಟು ಘನವಾಗಿದೆ. ನಾನು ಯಾವುದೋ ಹಿಂದಿನ ಜನ್ಮದ ಪುಣ್ಯದಿಂದ ಈ ಧರ್ಮದಲ್ಲಿ ಹುಟ್ಟಿದ್ದೀನಿ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ಧೈರ್ಯವಾಗಿ ನಾನು ಪ್ರತಿಪಾದನೆ ಮಾಡಬೇಕು. ನನ್ನ ಪಕ್ಷಕ್ಕಿಂತ ಧರ್ಮ ಮುಖ್ಯ. ಯಾಕೆ ಸ್ವಧರ್ಮ ನಿಧನೇಶ್ವಯ ಅಂತ ಅವರೇ ಹೇಳ್ತಾರಲ್ಲ. ಆದ್ದರಿಂದ ಅವರ ಧರ್ಮವನ್ನ ಧೈರ್ಯವಾಗಿ ಪ್ರತಿಪಾದಿಸಬೇಕು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಸರಿ, ಈ ಪಂಚಾಚಾರ್ಯರಿಗೆ ಏನ್ ಹೇಳ್ತೀರಿ ಅಂತ? ಪಂಚಾಚಾರ್ಯರಿಗೆ ಹೇಳ್ತೀವಿ, ನೀವು ಈ ಯುಗದಲ್ಲೇ ಹುಟ್ಟಿರಿ, ಯಾವ ಯುಗದಲ್ಲಾದ್ರೂ ಹುಟ್ಟಿರಿ. ಬೇಕಾದ್ರೆ ಜಗತ್ತು ಹುಟ್ಟಕ್ ಮೊದಲೇ ನಮ್ಮ ಅಜ್ಜ ಆಚಾರ್ಯರು ಹುಟ್ಟಿದ್ರು ಅಂತ ಬೇಕಾದ್ರೂ ಸಂತ ಹೇಳ್ರಿ, ನಮ್ಗೇನು ತಕರಾರಿಲ್ಲ. ನೀವು ಬಸವಣ್ಣವ್ರ ತಂಟೆಗೆ ಬರಬೇಡಿ. ಬಸವಣ್ಣವ್ರನ್ನ ಮತೋದ್ಧಾರಕರು ಅಂತ ಕರಿಬೇಡಿ. ಅವರು ಲಿಂಗಾಯತ ಧರ್ಮ ಸಂಸ್ಥಾಪಕರು. ಆದ್ದರಿಂದ ಲಿಂಗಾಯತಕ್ಕೆ ವೀರಶೈವದ ಗೋಜಲು ಅಂಟಿಸದೆ ನಿಮ್ಮದೇನಿದೆಯೋ ಅದರ ಪ್ರತಿಪಾದನೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ನನ್ನ ಕೊನೆಯ ಪ್ರಶ್ನೆ ತಮ್ಗೆ, ಸೊ ರಾಜಕೀಯವಾಗಿ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳುವಂತ ಕಾರಣಕ್ಕಾಗಿ ಇದು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಈ ಹೋರಾಟ ಅಂತ ಒಂದು ಆರೋಪ. ಇದು ಪೂರ್ತಿ ವಿರೋಧ ಪಕ್ಷದವರು ಮಾಡುವಂತ ಸುಳ್ಳು ಆರೋಪ.
ಏಕೆಂದ್ರೆ ಇದರೊಳಗೆ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಯಾರೇ ಕಾಂಗ್ರೆಸ್ ಮಂತ್ರಿಗಳಾಗಲಿ ಯಾರೂ ಇದರಲ್ಲಿ ಭಾಗವಹಿಸಿಲ್ಲ. ಇದು ಜನಪರವಾದ ಹೋರಾಟ, ಮಠಾಧಿಪತಿಗಳು ಮಾಡ್ತಾ ಇರುವಂತ ಹೋರಾಟ. ಆದ್ದರಿಂದ ಇದರಲ್ಲಿ ರಾಜಕೀಯ ಎಷ್ಟೋ ಇಲ್ಲ, ಒಂದು ಘನವಾದ ಸದುದ್ದೇಶ ಇದೆ. ಓಕೆ, ಮಾತೆಯವರೇ, ಇಷ್ಟೊತ್ತು ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ಶರಣಾರ್ಥಿ. ಇದೇ ಇವತ್ತಿನ ಚಕ್ರವ್ಯೂಹ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.